ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ದಯೆ, ಕರುಣೆ, ಪ್ರೇಮದಲ್ಲಿ ಆ ಭಗವಂತನ ಕೃಪೆಯಲ್ಲಿ ನಿಮ್ಮ ಜೀವನ ಸಂರಕ್ಷಿಸಲ್ಪಡ್ತಾ ಇದೆ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ನೀವು ನಂಬಿದ ಗುರುವನ್ನು, ದೈವಶಕ್ತಿಯನ್ನು ನೆನೆದು ಅದೇ ರೀತಿ ಒಂದು ಸಂದೇಶ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಅದೇ ರೀತಿ ನೀವು ಕೆಲವೊಂದು ಸಮಸ್ಯೆಗಳಿಂದ ಹೀಲ್ ಕೂಡ ಆಗ್ತಾ ಹೋಗ್ತೀರಾ. ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆದ ಮರುಕ್ಷಣ. ಹಾಗೆ ಈ ಸಂದೇಶ ಎಲ್ಲರಿಗೂ ಅಂತ ಅಲ್ಲ, ಆದರೆ ಇದನ್ನು ಕೇಳ್ತಿರುವ ನಿಮ್ಮ ಆತ್ಮಕ್ಕೆ ಇದು ತಲುಪಬೇಕಾದ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತಿರುವುದು ಸಾಮಾನ್ಯ ಘಟನೆಯಲ್ಲ. ಆ ಭಗವಂತನೇ ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದಾರೆ. ಈ ಒಂದು ಎನರ್ಜಿಗೆ ನೀವು ಕನೆಕ್ಟ್ ಆಗಿ ನೀವು ಒಂದು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ದೈವಶಕ್ತಿ ನಿಮ್ಮ ಮೌನದ ಪ್ರಾರ್ಥನೆಯನ್ನು ಕೇಳಿದೆ ಎನ್ನುವ ಸೂಚನೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ನೀವು ಬಹಳ ದಿನಗಳಿಂದ ಹೊತ್ತ ಒಂದು ನೋವು ಈಗ ಅಂತ್ಯಕ್ಕೆ ಬರ್ತಾ ಇದೆ. ಅದನ್ನೇ ಇಲ್ಲಿ ಈ ಎನರ್ಜಿ ಈಗ ನಿಮಗೆ ಕನೆಕ್ಟ್ ಮಾಡ್ತಾ ಇದೆ. ನಿಮ್ಮ ಆತ್ಮ ತುಂಬ ದಣಿದಿದೆ, ಆದರೆ ಈ ಸಂದೇಶ ನಿಮ್ಮೊಳಗಿನ ಬೆಳಕನ್ನು ಅಂದರೆ ಭರವಸೆಯನ್ನು ಮತ್ತೆ ಒಂದು ನಂಬಿಕೆಯೊಂದಿಗೆ ಊರ್ಜೆಗಳ ಸಹಾಯದಿಂದ ಬಲಪಡಿಸ್ತಾ ಇದೆ. ಅಂದರೆ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ. ಆಯಾಸ ಏನಿಲ್ಲ, ಅಸಂಭವ ಅಂದಿದ್ದು ಸಂಭವವಾಗುವ ಸಮಯ ಬಂದಿದೆ. ಮುಂದೆ ಹೋಗು, ನಿನ್ನ ಜೊತೆ ನಾನಿದ್ದೀನಿ ಅನ್ನುವ ಒಂದು ಬಲವನ್ನು ನಿಮಗೆ ಕೊಡ್ತಾ ಇದೆ. ಇದು ಕೇವಲ ಒಂದು ಸಂದೇಶ ಇಲ್ಲವೇ ಒಂದು ರೀಡಿಂಗ್ ಥರ ಆಗಿರ್ಬೋದು, ಇಲ್ಲ ಅಂದರೆ ಒಂದು ಮಾರ್ಗದರ್ಶನ ಅಷ್ಟೇ ನೀಡ್ತಾ ಇಲ್ಲ. ನಿಮ್ಮ ಭವಿಷ್ಯದ ಬಾಗಿಲು ತೆರೆಯುವ ಒಂದು ದೈವಿಕ ಸಂದೇಶವಾಗಿ ಇಲ್ಲಿ ನಿಮಗೆ ಕಾಣಿಸ್ತದೆ ಮುಂದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸೂಚನೆ ಭಗವಂತನಿಂದ. ನಿಮ್ಮ ಜೀವನದಲ್ಲಿ ನೀವು ಬಹಳ ಸಂಘರ್ಷದ ಕತ್ತಲೆಯ ಹಾದಿಯನ್ನು ದಾಟಿದಿರಾ. ಜನರಾಗಿರ್ಬೋದು, ನಿಮ್ಮ ಸುತ್ತಮುತ್ತ ಸಂಬಂಧಗಳಾಗಿರ್ಬೋದು, ನಿಮ್ಮ ನಗುವನ್ನು ಮಾತ್ರ ನೋಡಿದರು, ಆದರೆ ನಿಮ್ಮ ನಗುವಿನ ಆ ಒಳಗಿನ ನೋವನ್ನು ಯಾರೂ ಕೂಡ ಅರ್ತಿರಲಿಲ್ಲ. ಆದರೆ ಈಗ ಇಲ್ಲಿ ನಿಮ್ಮ ಜೀವನಕ್ಕೆ ಬಂದಿರುವುದು ಒಂದು ದೊಡ್ಡ ದೈವಿಕ ಸೂಚನೆ. ಯಾವ ರೀತಿ ಇದೆ ಅಂದರೆ, ಒಂದು ಸತ್ಯ ನಿಮ್ಮ ಎದುರಿಗೆ ಬರುತ್ತೆ. ಅದರ ಆಧಾರದ ಮೇಲೆ ಹೊಸ ಆರಂಭವನ್ನೇ ನೀವು ಮಾಡಲಿಕ್ಕೆ ಶುರು ಮಾಡ್ತೀರಾ. ಅಂತಹ ಒಂದು ಪರಿವರ್ತನೆ ನಿಮಗೆ ಅತಿ ಶೀಘ್ರದಲ್ಲೇ ಸಿಗುತ್ತೆ. ಹಾಗೆ ನೀವು ಕಳೆದುಕೊಂಡ ಆತ್ಮವಿಶ್ವಾಸ ಮತ್ತೆ ನಿಮ್ಮೊಳಗೆ ಬೆಳಗತ್ತೆ. ಅಂದರೆ ದೃಢ ವಿಶ್ವಾಸದಿಂದ ಕೆಲವು ನಿರ್ಧಾರಗಳನ್ನು ತಗೊಳ್ತೀರಾ. ನೀವು ಕಾಯ್ತಾ ಇದ್ದ ಸಂತೋಷ, ನೀವು ಕಂಡ ಕನಸು, ನಿಮ್ಮ ಜೀವನ ಏನು ಹೇಗಿರಬೇಕು ಅಂತೇಳಿ ಕನಸೆಲ್ಲ ಕಂಡಿದ್ರಲ್ಲ, ನೀವು ಬಯಸಿದ ಒಳ್ಳೆಯ ಸಮಯ ನಿಧಾನವಾಗಿ ನಿಮ್ಮ ಕಡೆ ಬರ್ತಾ ಇದೆ. ನಿಮ್ಮ ಸ್ವಪ್ರಯತ್ನದಿಂದ, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮದಿಂದ ಇದನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಈ ಸಮಯದಲ್ಲಿ. ಅಂದರೆ ಇಷ್ಟು ದಿನ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಶ್ರಮ ಪಟ್ಟಿದ್ರಲ್ಲ, ಅದನ್ನು ವ್ಯರ್ಥ ಆಗಲಿಕ್ಕೆ ಬಿಡಲಿಲ್ಲ ಆ ಗುರುವು. ನಿಮ್ಮೊಳಗಿದ್ದ ಕೆಲವು ಕರ್ಮಗಳನ್ನು, ದೋಷಗಳನ್ನು ಕಳ್ಕೊಳ್ಳೋಕ್ಕೆ ನಿಮಗೆ ದಾರಿ ತೋರಿಸಿದ್ರು. ಅದರ ಮೂಲಕ ನಿಮ್ಮ ಕರ್ಮಗಳನ್ನು ಕಳೆದು ಹೊಸ ಕರ್ಮಗಳನ್ನು ಅಲ್ಲಿ ಕೂಡಿ ನಿಮ್ಮ ಒಂದು ಜೀವನವನ್ನು ಸುಂದರವಾಗಿಸುವ ಸಮಯವನ್ನು ನಿಮ್ಮೆದುರಿಗೆ ತಂದಿಟ್ಟಿದ್ದಾರೆ. ಇಷ್ಟು ದಿನ ನಿಮ್ಮನ್ನು ತಡೀತಾ ಇದ್ದ ಆ ನಕಾರಾತ್ಮಕ ಶಕ್ತಿಗಳು ಈಗ ದುರ್ಬಲವಾಗ್ತಾ ಇದೆ. ಆ ಶತ್ರುಗಳ ಯೋಜನೆ ಈಗ ಕುಗ್ತಾ ಇದೆ. ಅದು ಅವರ ಕಡೆಯೇ ಮರು ಪ್ರಯಾಣ ನಡೆಸಿದೆ ಅನ್ನೋ ರೀತಿಯಲ್ಲಿ ಗುರುವು ನಿಮಗೆ ಹೇಳ್ತಾ ಇದ್ದಾರೆ. ಅಂದರೆ ಇದೊಂದು ಸಂತೋಷದ ವಿಚಾರವನ್ನು ಅವರಾಗಿ ನಿಮಗೆ ತಿಳಿಸ್ತಾ ಇದ್ದಾರೆ. ನೀವು ಯಾರಿಂದ ಭಯ ಪಡ್ತಾ ಇದ್ರೋ, ಹಾಗೆ ಯಾವ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಆವರಿಸಿದ್ವೋ, ಯಾವ ಜನರು ನಿಮ್ಮನ್ನು ದುರ್ಬಲ ಅಂತ ಹೇಳುತ್ತಿದ್ರು, ನಿಮ್ಮನ್ನು ದುರ್ಬಲ ಸ್ಥಿತಿಗೆ ತಳ್ತಾ ಇದ್ರು, ಹಾಗೆ ನಿಮಗೆ ಕೆಡಕಾಗಬೇಕು ಅಂತೇಳಿ ಬಯಸ್ತಾ ಇದ್ರು, ಅದಕ್ಕೆ ಅನೇಕ ರೀತಿಯ ಒಂದು ಪರಿಣಾಮ ಬೀರುವಂಥ ಅಡ್ಡ ಪರಿಣಾಮ, ನಿಮ್ಮ ಮೇಲೆ ಒಂದು ಕೆಟ್ಟ ದೃಷ್ಟಿ, ಹಾಗೆ ಮಾಟ ಮಂತ್ರದ ಪ್ರಯೋಗ, ತಂತ್ರಗಳನ್ನು ನಡೆಸಲಾಗಿತ್ತು. ಕೆಲವರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಅಂಥ ಒಂದು ಪ್ರಯೋಗದಿಂದ ನೀವು ತುಂಬಾ ನರಳಾಡಿದ್ದೀರ. ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕಾರಣವಿಲ್ಲದೆ ಅನುಭವಿಸುವಂಥ ಸ್ಥಿತಿ ಎದುರು ಮಾಡಿದರು. ಆದರೆ ಅವ್ರು ಕೊಟ್ಟಿದ್ದು ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಮರಳಲೇಬೇಕಲ್ಲ. ಯಾಕಂದರೆ ನೀವೀಗ ದೈವ ಶರಣದಲ್ಲಿದ್ದೀರಾ. ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಆ ಕಷ್ಟಗಳನ್ನು, ನಿಮ್ಮದಲ್ಲದ ಒಂದಿಷ್ಟು ಕಷ್ಟಗಳನ್ನು ನೀವು ಅವರಿಂದ ಅನುಭವಿಸುವಂಥ ಸ್ಥಿತಿಯನ್ನು ಪಡ್ಕೊಂಡ್ಬಿಟ್ರಿ ಅಲ್ವಾ. ಈಗ ಅದಕ್ಕೆ ಮರು ಉತ್ತರ ಕೊಡುವಂಥ ಸಂದರ್ಭ ಬಂದಿದೆ ಅಂಥೇಳಿ. ಅಂದರೆ ನೀವು ಗುರುವನ್ನು ದೃಢ ವಿಶ್ವಾಸದಿಂದ ನಂಬಿದ ಕ್ಷಣದಿಂದ ಅವರು ನಿಮ್ಮ ರಕ್ಷಣೆಗೆ ನಿಂತಿದ್ದರು. ಒಂದು ಸಮಯಕ್ಕಾಗಿ ಕಾಯ್ತಾ ಇದ್ದರು. ಯಾಕಂದರೆ ಯಾರಿಗೇ ಆಗಲಿ ಒಂದು ಉತ್ತರ ಕೊಡಬೇಕು ಅಂದರೆ ಒಂದು ಸಮಯ ಬರಬೇಕಲ್ವ. ಆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದರು. ಆ ಸಮಯದವರೆಗೂ ನೀವು ಅನೇಕ ರೀತಿಯ ನೋವುಗಳನ್ನು ಅನುಭವಿಸಿದ್ರಿ. ಆ ನೋವುಗಳಿಂದ ನಿಮಗೆ ಒಳಿತೆ ಸಿಕ್ಕಿದೆ. ಅಂದರೆ ನಿಮ್ಮನ್ನು ನೀವು ಗಟ್ಟಿಯಾಗಿಸ್ಕೊಂಡಿದ್ದೀರಾ. ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಟ್ಟಿದೆ. ನೋವಲ್ಲಿ ನರಳಾಡಿದ್ರೂ ಕೂಡ ನೀವು ಒಳ್ಳೆಯ ಉದ್ದೇಶವನ್ನು ಕೈ ಬಿಡಲಿಲ್ಲ. ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಬಾರ್ದು, ಎಷ್ಟೇ ನನಗೆ ಕಷ್ಟ ಬಂದರೂ ಪರವಾಗಿಲ್ಲ, ನಾನು ಒಳ್ಳೆಯದನ್ನೇ ಯೋಚಿಸೋಣ ಅನ್ನೋ ರೀತಿಯಲ್ಲಿ ನೀವು ಯಾವುದೋ ಒಂದು ಪುಣ್ಯದ ಫಲದ ರೂಪದಲ್ಲಿ ಗುರುವನ್ನು ಪಡ್ಕೊಂಡ್ರಿ. ಅವರ ಉಪದೇಶಗಳಂತೆ ನಡ್ಕೊಂಡ್ರಿ. ಈಗ ಆ ತಿರುಗೇಟು ಯಾರು ನಿಮ್ಮ ಮೇಲೆ ಬಲಪ್ರಯೋಗ ಮಾಡಿದ್ರಲ್ಲ, ಅಂದರೆ ಬಲಪ್ರಯೋಗ ಅಂದರೆ ಕಾಣುವಂತೆ ಮಾಡದೇ ಇದ್ದರೂ ಅವರು ಒಳಗಿನಿಂದ ಒಂದು
ತಂತ್ರಸಾರದ ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡಿದರು. ಈಗ ಅದು ಅವರಿಗೆ ಮರಳುವ ಸಮಯ ಬಂದಿದೆ. ಯಾಕಂದರೆ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇತ್ತು. ಹಾಗಾಗಿ ಈಗ ನಿಮ್ಮ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿದ್ದಿತ್ತೋ ಅವರ ಮೇಲೆ ಗುರುವಿನ ದೃಷ್ಟಿ ನೇರವಾಗಿ ಬಿದ್ದಿರೋದ್ರಿಂದ ಈಗ ಅವರಿಗೆ ಒಂದು ಬ್ಯಾಡ್ ಲಕ್ ಅಂತಾರಲ್ಲ, ಅಂದರೆ ಅವರು ಮಾಡಿದ್ದುಣ್ಣೋ ಮಾರಿಯ ಅನ್ನೋ ಹಾಗೆ ಅದನ್ನು ಅನುಭವಿಸುವ ಸಮಯ ಬಂದಿದೆ. ನೀವೀಗ ಆ ಒಂದು ನಕಾರಾತ್ಮಕ ದೃಷ್ಟಿಯಿಂದ ಹಾಗೆ ಕೆಟ್ಟ ಸಮಸ್ಯೆಯಿಂದ ನಿವಾರಣೆ ಆಗಿದ್ದೀರ, ಮುಕ್ತವಾಗಿದ್ದೀರ. ಅದನ್ನೇ ಮ್ಯಾನಿಫೆಸ್ಟ್ ಮಾಡಿ ಹಾಗೆ 2 ತುಪ್ಪದ ದೀಪಗಳನ್ನು ಗುರುವಿನ ಎದುರಿಗೆ ಬೆಳಗಿಸಿ, ಅಂದರೆ ಇದೇ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ ಅಂತೇಳಿ ನಿಮಗೆ ಅನಿಸಿದ ಕ್ಷಣದಲ್ಲಿ ನೀವು ಇದನ್ನು ಮಾಡಬೇಕು. ತುಪ್ಪದ ದೀಪಗಳನ್ನು ಇವತ್ತಾಗಲಿ ನಾಳೆ ಆಗಲಿ ಬೆಳಗಿಸಿ ನೀವು ನನ್ನನ್ನು ಆ ಒಂದು ದುಷ್ಟಶಕ್ತಿಯಿಂದ, ದುಷ್ಟ ಜನರ ಹಿಡಿತದಿಂದ, ಆ ಶತ್ರುಗಳಿಂದ, ನನ್ನ ವಿರೋಧಿಗಳಿಂದ, ಅವರು ಮಾಡಿದ ಒಂದು ಅನ್ಯಾಯದಿಂದ ನನ್ನನ್ನು ಮುಕ್ತವಾಗಿಸಿದ್ರಿ, ನಿಮಗೆ ಧನ್ಯವಾದಗಳು ಅಂಥೇಳಿ ಒಂದು ಧನ್ಯವಾದವನ್ನು ಅಂದರೆ ಕೃತಜ್ಞತೆಯನ್ನು ಅರ್ಪಿಸುವ ಮೂಲಕ 2 ತುಪ್ಪದ ದೀಪಗಳನ್ನು ಬೆಳಗಿಸಿ ಖಂಡಿತ ನೀವೊಂದು ಆ ಒಂದು ಬ್ಲಾಕ್ ಎನರ್ಜಿಯಿಂದ ರಿಮೂವ್ ಆಗ್ತಿರೋ ಯಾವ ಕೆಲಸದಲ್ಲಿ ಅಡೆತಡೆ ಆಗಿತ್ತಲ್ಲ ಖಂಡಿತ ಆ ಕೆಲಸ 9 ದಿನದ ಒಳಗೆ ಪೂರ್ಣ ಆಗುತ್ತೆ. ಹಾಗೆ ಮೇ ಎಂಡಲ್ಲೂ ಕೂಡ ಪೂರ್ಣ ಆಗುತ್ತೆ. ಇನ್ನು ಅಳಿದುಳಿದಿದ್ದು ಒಟ್ಟು ಶುರು ಆಗುತ್ತೆ. ಖಂಡಿತ ಅಳಿದುಳಿದಿದ್ದಾಗಿರ್ಬೋದು, ಹಾಗೆ ಅಡೆತಡೆ ಆಗಿದ್ದಾಗಿರ್ಬೋದು, ಯಾವುದೋ ಒಂದು ನ್ಯಾಯ ಸಿಗದೆ ಒದ್ದಾಡಿದ್ದಾಗಿರ್ಬೋದು, ಇಲ್ಲ ಆರೋಗ್ಯದಲ್ಲಿ ಸುಮ್ಮನೆ ಅನೇಕ ಒಂದು ವೈಪರೀತ್ಯಗಳನ್ನು ಕಂಡಿದ್ರಲ್ಲ ಅದು ಸುಧಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಗುರುವಿನ ಬಲ ರಕ್ಷಣೆ ನಿಮ್ಮ ಮೇಲೆ ಸಂಪೂರ್ಣವಾಗಿದೆ. ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಸಮಯ ಸಿಗ್ತಾ ಇದೆ. ಇದಕ್ಕೆ ಇನ್ನೊಂದು ಕಾರಣ ಇತ್ತು, ನಿಮ್ಮಲ್ಲಿ ಸಕಾರಾತ್ಮಕ ಒಂದು ಎನರ್ಜಿ ಇತ್ತು, ಅದ್ರ ಜೊತೆ ನಂಬಿಕೆ ಇತ್ತು. ಎಲ್ಲ ಸರಿಯಾಗತ್ತೆ, ಭಗವಂತ ಇದ್ದಾರೆ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನನಗೆ ಅವ್ರು ಕೆಟ್ಟದ್ದು ಮಾಡೋದಿಲ್ಲ, ಏನೋ ಯಾರದ್ದೋ ಒಂದು ಕೆಟ್ಟ ದೃಷ್ಟಿಗೆ ನಾನೀಗ ಬಿದ್ದಿರ್ಬೋದು, ಅವರ ಸಮಯ ಇದೆ, ಅವರು ನನ್ನ ಮೇಲೆ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಖಂಡಿತ ಗುರುವು ಒಂದಲ್ಲ ಒಂದು ದಿನ ನನಗೆ ನ್ಯಾಯ ಕೊಡಿಸ್ತಾರೆ ಅನ್ನುವ ನಂಬಿಕೆ ಫಲ ಕೊಡ್ತಾ ಇದೆ. ಈ ಸಮಯದಲ್ಲಿ ವಿನಾಕಾರಣ ಆ ಶತ್ರುಗಳಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಗಿದ್ರೂ ಕೂಡ ನಿಮಗೆ ತಿಳಿದೇ ಇರಲಿಲ್ಲ ಅವರೇ ನಿಮ್ಮ ಶತ್ರುಗಳು ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಅವರು ನಿಮ್ಮ ಎದುರಿಗೆ ಒಳ್ಳೆ ರೀತಿಯಲ್ಲಿದ್ದು ಹಿಂದೆ ಬಲಪ್ರಯೋಗ ಮಾಡಿದರು, ಒಂದು ದುರುಪಯೋಗವನ್ನು, ಅಂದರೆ ನಿಮ್ಮ ಶಕ್ತಿಗಳನ್ನು ದುರುಪಯೋಗ ಪಡಿಸ್ಕೊಂಡ್ರು, ನಿಮಗೆ ಮೋಸ ಮಾಡ್ತಾಯಿದ್ರು, ಅನ್ಯಾಯ ಮಾಡ್ತಾಯಿದ್ರು, ವಂಚಿಸ್ತಾಯಿದ್ರು. ಇದೆಲ್ಲದೂ ನಿಮಗೆ ತಿಳಿದಾಗ ನಿಮ್ಮ ಮನಸ್ಸಿಗೆ ತುಂಬ ಆಘಾತವಾಗಿತ್ತು ಆ ಸಮಯದಲ್ಲಿ. ಅದರಿಂದ ಹೊರಗೆ ಬರಲಿಕ್ಕೆ ನೀವು ಸುಮಾರು ದಿನ ತಗೊಂಡ್ರಿ. ಆದರೆ ನಂತರ ನಿಧಾನವಾಗಿ ಚೇತರಿಸ್ಕೊಂಡ್ರಿ. ಯಾಕಂದರೆ ನಕಾರಾತ್ಮಕತೆಯಿಂದ ಅವರು ನಿಮ್ಮ ಮೇಲೆ ಅಷ್ಟೊಂದು ಪರಿಣಾಮ ಬೀರಿದರು. ಆದರೆ ಈಗ ಅದರಿಂದ ಹೊರಗೆ ಬಂದು ನೀವು ಗುರುವಿನ ಶರಣದಲ್ಲಿ ಸುರಕ್ಷಿತವಾಗಿದ್ದೀರಾ. ಈಗ ಅವರ ಕೆಟ್ಟ ಸಮಯ ಶುರುವಾಗಿದೆ. ಯಾಕಂದರೆ ನಿಮ್ಮ ಹತ್ರ ಒಂದು ಆ ಕೆಟ್ಟ ಎನರ್ಜಿ ಉಳಿಯಲ್ಲ ಅಂದರೆ ಅದಕ್ಕೆ ಮೂಲ ಕರ್ತೃ ಯಾರು, ಅವರ ಹತ್ರ ಅದು ಮರಳಲೇಬೇಕಲ್ವ. ಹಾಗಾಗಿ ಅದನ್ನು ಮರಳಿ ಕರುಳಿಸುವ ಸಿದ್ಧತೆಯನ್ನು ಗುರುವು ಮಾಡಿದ್ದಾರೆ. ಹಾಗಾಗಿ ಈಗ ಅವರ ಜೀವನದಲ್ಲಿ ವೈಪರೀತ್ಯಗಳನ್ನು ನೀವು ಕಾಣ್ಬೋದು. ನೀವು ಕಾಣಬೇಕು ಅಂತೇಳಿ ಯಾವತ್ತೂ ಬಯಸಿಲ್ಲ. ಅವ್ರು ನಿಮಗೆ ಅನ್ಯಾಯ ಮಾಡಿದ್ದಾರೆ, ಅವ್ರಿಗೆ ಅನ್ಯಾಯ ಆಗಲಿ, ಮೋಸ ಆಗಲಿ, ಇಲ್ಲ ಅವ್ರಿಗೆ ದುಃಖ ಆಗಲಿ ಅಂತೇಳಿ ನೀವು ಬಯಸ್ತಾ ಇಲ್ಲ. ಆದರೂ ಕೂಡ ಅವ್ರು ಮಾಡಿದ್ದವರಿಗೆ ಹೋಗಲೇಬೇಕಲ್ವ, ಕೊಟ್ಟ ಫಲ ಪಡ್ಕೊಳ್ಳೇಬೇಕಲ್ವ. ಅಂದರೆ ಆ ಬೀಜವನ್ನು, ಆ ಒಂದು ನಕಾರಾತ್ಮಕತೆಯ ಬೀಜವನ್ನು ಬಿತ್ತಿದ್ಯಾರು, ಆ ಕೆಟ್ಟ ಬೀಜವನ್ನು ಬಿತ್ತಿದ್ಯಾರು ಅವರೇ ಅಂದಮೇಲೆ ಅದರ ಫಲವನ್ನು ಅವರೇ ಊಟ ಮಾಡಬೇಕಲ್ಲ. ಆ ಫಲ ಬರುವವರೆಗೂ ಸಮಸ್ಯೆ ಎದುರಿಸಿದ್ದು ನೀವು, ಆದರೆ ಈಗ ಆ ಫಲ ಅವರೇ ಊಟ ಮಾಡಬೇಕು. ಅದನ್ನು ಬಾಬಾ ಅವರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಶತ್ರುಗಳಿಂದ ರಕ್ಷಣೆ ಸಿಗ್ತದೆ ನಿಮಗೆ ಅನ್ನೋ ರೀತಿಯಲ್ಲಿ ತುಂಬ ಬಲವಾದ ಮೆಸೇಜ್ ಕನೆಕ್ಟ್ ಆಗ್ತದೆ. ಹಾಗಾಗಿ ಒಂದು ತುಪ್ಪದ ಆರತಿಯನ್ನು ಮಾಡಿ ಆ ಒಂದು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿ. ಅಂದರೆ ನಿಮಗೆ ಅವರು ಇಂಥವರೇ ಅಂತ ಗೊತ್ತಿರುತ್ತೆ, ಕೆಲವೊಂದು ಸರಿ ಗೊತ್ತಿಲ್ಲದೇನೂ ಇರ್ಬೋದು. ಆ ಎಲ್ಲ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಇವತ್ತಿಗೆ ನನ್ನಿಂದ ದೂರ ಆಯಿತು. ಇವತ್ತಿನಿಂದ ನನ್ನ ಮಾರ್ಗದರ್ಶನ ಸ್ವಯಂ ನನ್ನ ಕುಟುಂಬದ ನನ್ನ ಜವಾಬ್ದಾರಿಯನ್ನು ಗುರು ಭರಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾನು ಸುರಕ್ಷಿತವಾಗಿದ್ದೀನಿ. ಅವರ ಉಪದೇಶಗಳಂತೆ ನಾನು ನಡ್ಕೊಳ್ತಾ ನನ್ನ ಜೀವನದಲ್ಲಿ ನಾನು ಒಳಿತನ್ನು ಕಂಡೇ ಕಾಣ್ತೀನಿ ಅನ್ನೋ ನಿಮ್ಮ ನಂಬಿಕೆ ಗೆಲ್ಲುತ್ತೆ. ಹಾಗಾಗಿ ಇಷ್ಟು ದಿನ ನಿಮ್ಮನ್ನು ತಡೀತಾ ಇದ್ದ ಆ ನಕಾರಾತ್ಮಕ ಶಕ್ತಿಗಳು ಈಗ ದುರ್ಬಲವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳು ಪ್ರವೇಶ ಮಾಡ್ತಾರೆ, ಹೊಸ ಅವಕಾಶಗಳು ಸಿಗ್ತವೆ, ಹೊಸ ಆಶೀರ್ವಾದಗಳು ಪ್ರವೇಶ ಮಾಡ್ತಾ ಇದ್ದಾವೆ. ಒಂದು ಬ್ಲಾಕೇಜಲ್ಲಿ ಕೆಲವೊಂದು ಆಶೀರ್ವಾದಗಳು ನಿಂತಿದ್ವು. ಅಂದರೆ ಆ ಒಂದು ನೆಗೆಟಿವ್ ಎನರ್ಜಿಯ ಪ್ರಭಾವ ನಿಮ್ಮ ಮೇಲೆ ಬಿದ್ದಾಗ, ಇಲ್ಲ ನೀವು ನಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದಾಗ, ಅಂದರೆ ಶತ್ರುಗಳು ಹಾಗೆ ಮಾಡ್ಬೋದಾ ಹೀಗೆ ಮಾಡ್ಬೋದಾ ಅನ್ನೋ ರೀತಿಯಲ್ಲಿ ಒಂದು ಭಯದಲ್ಲಿ ಸಂದೇಹದಲ್ಲಿದ್ದಾಗ ನೀವು ಮಾಡಿದ ಪೂಜೆ ಪುನಸ್ಕಾರಗಳು ಫಲ ಕೊಟ್ಟಿದ್ವು. ಆದರೆ ಅವುಗಳು ಫಲ ಅಂದರೆ ಯಾವ ರೀತಿ ಅಂದರೆ ಅದು ಅಡ್ಡಿ ಆತಂಕಗಳಿಂದ ನೀವು ಸಂದೇಹ ಪಟ್ಟಿದ್ರಲ್ಲ, ನಕಾರಾತ್ಮಕ ಜಾರಿದ್ರಲ್ಲ, ಹಾಗಾಗಿ ಅದು ಅಲ್ಲೇ ನಿಂತಿತ್ತು ಒಂದು ಬ್ಲಾಕೇಜ್ ಎನರ್ಜಿಯಲ್ಲಿ. ಆದರೆ ಈಗ ಅದನ್ನು ನೀವು ರಿಮೂವ್ ಮಾಡ್ಕೊಂಡಿದ್ದೀರಾ. ಅಂದರೆ ಭಗವಂತನಲ್ಲಿ ಪೂರ್ಣವಾಗಿ ಶರಣಾಗಿ ಆ ಒಂದು ದುರ್ಬಲತೆಯನ್ನು, ನಕಾರಾತ್ಮಕತೆಯನ್ನು ನಿಮ್ಮಿಂದ ದೂರ ಮಾಡಿದ್ದೀರಾ. ಹಾಗಾಗಿ ಇಲ್ಲಿ ನಿಮಗೆ ಹೊಸ ವ್ಯಕ್ತಿಗಳು ಬರ್ತಾರೆ ಸಹಾಯಕ್ಕೆ, ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. ಹಾಗೆ ನಿಮ್ಮಿಂದ ದೂರ ಹೋದ ನಿಮ್ಮ ಪ್ರೀತಿಯ ವ್ಯಕ್ತಿಗಳು ಕೂಡ ಹತ್ತಿರ ಬರ್ತಾರೆ. ಅವರಿಂದ ಒಂದು ಸಂದೇಶ ಕೂಡ ಬರುತ್ತೆ, ಒಂದು ಉಡುಗೊರೆ ಕೂಡ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ಆ ಮಧ್ಯದಲ್ಲಿ ಯಾರು ಒಂದು ಭಿನ್ನಾಭಿಪ್ರಾಯ ಮೂಡಿಸಿದ್ರಲ್ಲ, ಅವರ ಜೀವನದಲ್ಲಿ ಈಗ ನಿಮ್ಮ ಕಡೆ ಒಂದು ಕೆಟ್ಟದನ್ನು ಮಾಡೋ ಅಂಥ ದೃಷ್ಟಿ ಹೊಂದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಅವರಿಗೆ ಅಷ್ಟು ಕಷ್ಟಗಳು ಎದುರಾಗ್ತಾ ಇದ್ದಾವೆ. ಯಾಕಂದರೆ
ಈಗ ಅವ್ರಿಗೆ ಸಮಯ ಇಲ್ಲ, ನಿಮಗೆ ಕೆಟ್ಟದನ್ನು ಬಯಸಬೇಕು ಅಂತೇಳಿ ಇಷ್ಟು ದಿನ ಅವರು ಮಾಡಿದ್ದೆಲ್ಲ ಪ್ರಯತ್ನಗಳು ನಿಮ್ಮ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ನಕಾರಾತ್ಮಕ ಪ್ರಭಾವ ಬೀರಿದ್ವು. ಆದರೆ ಈಗ ಅವು ಮರಳಿ ಅವರ ಹತ್ರ ಹೋಗಿರೋದ್ರಿಂದ ನಿಮ್ಮ ಬಗ್ಗೆ ಯೋಚನೆ ಮಾಡಲಿಕ್ಕಲ್ಲ, ನಿಮ್ಮ ಬಗ್ಗೆ ಕೆಟ್ಟದ್ದು ಮಾಡಲಿಕ್ಕಲ್ಲ, ಯಾವುದಕ್ಕೂ ಅವರಿಗೆ ಸಮಯ ಇಲ್ಲ. ಅವ್ರ ಜೀವನನೇ ಸುಧಾರಿಸ್ಕೊಂಡ್ರೆ ಸಾಕು, ನಾನು ಬದುಕಿದ್ರೇ ಸಾಕು ಅನ್ನೋ ರೀತಿಯಲ್ಲಿ ಈಗ ಅವರ ಜೀವನದಲ್ಲಿ ಸಮಸ್ಯೆಗಳು ಸವಾಲುಗಳಾಗಿ ನಿಂತಿವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಒಂದು ಜಯದ ಸೂಚನೆ ನಿಮಗೆ ಸಿಗ್ತಾ ಇದೆ. ಅಂದರೆ ಇದರಿಂದ ಯಾವೆಲ್ಲ ರೀತಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗಿತ್ತಲ್ಲ, ಅದು ಮದುವೆ ಆಗಿರ್ಬೋದು, ಯಾವುದೋ ಒಂದು ಕೆಲಸದಲ್ಲಿ ಬ್ಲಾಕೇಜನ್ನು ಉಂಟು ಮಾಡಿತ್ತು. ಅಂದರೆ ನೀವು ಭಗವಂತನ ಶರಣದಲ್ಲಿದ್ದರೂ ಕೂಡ ಅವ್ರು ಮಾಡಿದ ಒಂದು ಪ್ರಯೋಗ ನಿಮ್ಮ ಮೇಲೆ ಪರಿಣಾಮ ಬೀರಿತ್ತು. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಯ ಮೇಲೆ ಅಪನಂಬಿಕೆ ಇಲ್ಲ, ಸಂದೇಹ ಇಲ್ಲ, ಒಂದು ನಕಾರಾತ್ಮಕ ಯೋಚನೆಗಳು ಇಲ್ಲ, ಅವ್ರ ಬಗ್ಗೆ ನೀವು ಪದೇ ಪದೇ ನನಗೇನಾದರೂ ಮಾಡಿದ್ರಾ ಅನ್ನೋ ರೀತಿಯಲ್ಲಿ ಯೋಚಿಸ್ತಾ ಇದ್ರಲ್ಲ, ಅದರಿಂದ ಈ ರೀತಿಯಾಗಿತ್ತು ಅಷ್ಟೇ. ಅಷ್ಟು ಬಿಟ್ಟರೆ ಆ ಪರಿಣಾಮ ಈಗ ಅವರ ಪಾಲಾಗಿದೆ, ನೀವು ಸುರಕ್ಷಿತವಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಒಂದು ಜಯದ ಸೂಚನೆ. ಯಾವೆಲ್ಲ ಕೆಲಸ ಕಾರ್ಯಗಳು ಅಡೆತಡೆಯಾಗಿ ನಿಂತಿದ್ವಲ್ಲ ಅವೆಲ್ಲದರಲ್ಲೂ ನೀವೀಗ ಜಯ ಕಾಣ್ತೀರಾ. ಅಂದರೆ ಇಲ್ಲಿ ನೀವು 10 ದಿನಗಳು ವ್ಯರ್ಥ ಆಗಲಿಲ್ಲ, ನೀವು ಪಟ್ಟ ಶ್ರಮ ಕೂಡ ವ್ಯರ್ಥ ಆಗಲಿಕ್ಕೆ ಆ ಗುರು ಬಿಡಲಿಲ್ಲ. ಹಾಗೆ ಇಲ್ಲಿ ನಿಮ್ಮನ್ನು ಆ ಗುರುವು ಆ ಭಗವಂತ ಪರೀಕ್ಷಿಸಿದರು. ಆದರೆ ಈಗ ಅದೇ ಗುರುವು ಆ ಭಗವಂತ ನಿಮ್ಮನ್ನು ಆಶೀರ್ವದಿಸಲು ಸಿದ್ಧವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಈ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷೆ ಮಾಡಬೇಕಲ್ವಾ. ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ಇಲ್ಲ ಯಾರೋ ನನಗೆ ತೊಂದರೆ ಕೊಟ್ಟಿದ್ದಾರೆ, ಯಾರೋ ವಂಚನೆ ಮಾಡಿದ್ದಾರೆ, ಯಾರೋ ಮೋಸ ಮಾಡಿದ್ದಾರೆ, ಏನನ್ನೋ ನೀವು ಕಿತ್ಕೊಂಡ್ರಿ ಅನ್ನೋ ಒಂದೇ ಒಂದು ಕಾರಣದಿಂದ ನೀವು ನಿಮ್ಮದೇ ಆದ ಒಂದು ಪ್ರಾರ್ಥನೆಯ ಮೇಲೆ, ಒಳ್ಳೆಯ ಕೆಲಸಗಳ ಮೇಲೆ ಅಡೆತಡೆ ಒಡ್ಡಿದ್ರಿ, ಸಂದೇಹ ಪಟ್ಟಿದ್ರಿ. ಹಾಗಾಗಿ ಆ ಭಗವಂತ ಇಂಥ ಸಮಯದಲ್ಲೂ ಇವರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರಾ, ನನ್ನ ಶರಣದಲ್ಲಿದ್ದಾರಾ ಅನ್ನೋ ಪರೀಕ್ಷೆ ನಡೆದಿತ್ತು. ಆ ಪರೀಕ್ಷೆಯಲ್ಲಿ ನೀವೀಗ ಉತ್ತೀರ್ಣರಾಗಿದ್ದೀರಾ. ಮೊದಲು ಗೊಂದಲ ಮಾಡ್ಕೊಂಡಿದ್ರಿ, ಸಂಶಯ ಪಟ್ಟಿದ್ದು ಉಂಟು, ಭಕ್ತಿಯ ಒಂದು ಹೆಜ್ಜೆಯನ್ನು ಹಿಂದಕ್ಕೆ ಸರಿಸಿದ್ದು ಉಂಟು. ಆದರೆ ಈಗ ಮತ್ತೆ ನಿಮಗೆ ನಿಮ್ಮ ತಪ್ಪಿನ ಅರಿವಾಗಿ ಅದರಲ್ಲಿ ಏನೇ ಆಗಲಿ ಭಗವಂತನೇ, ಆ ಗುರುವೇ ನನ್ನನ್ನು ಕಾಪಾಡೋದು ಅನ್ನೋ ರೀತಿಯಲ್ಲಿ ಅವರಲ್ಲಿ ವಿಶ್ವಾಸ ಇಟ್ಟು ಮುಂದುವರೆದ್ರಿ. ಅದೇ ವಿಶ್ವಾಸದ ಫಲ ಅಂದರೆ ನೀವು ಪರೀಕ್ಷೆಯಲ್ಲಿ ಪಾಸ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗ ಆ ಗುರುವು, ನೀವು ನಂಬಿದ ದೈವಶಕ್ತಿಗಳು ನಿಮ್ಮನ್ನು ಆಶೀರ್ವದಿಸಲು ಸಿದ್ಧವಾಗಿದೆ. ಅದರಿಂದ ನೀವು ಹೊಸ ಬದಲಾವಣೆಯನ್ನು ಈ ಮೇ ಎಂಡಿಂಗಲ್ಲಿ ಕಾಣ್ತೀರ. ಅದರ ಮಧ್ಯೆ ನಿಮ್ಮಿಂದ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡಿಸಲಾಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಒಂದು ಸೂಚನೆ ಸಿಗ್ತಾ ಇದೆ. ಅಂದರೆ ನೀವೇನಾದರೂ ಒಂದು ವ್ರತ ಮಾಡ್ಬೋದು, ಪೂಜೆ ಮಾಡ್ಬೋದು, ಒಂದು ಸಂಕಲ್ಪ ಮಾಡ್ಬೋದು, ಯಾವುದೋ ಒಂದು ಒಳ್ಳೆಯ ವಿಚಾರ, ಒಂದು ದಾನ ಧರ್ಮದ ಸೇವೆ ಇಂಥದ್ದು ಕೂಡ ಮಾಡ್ಬೋದು. ಪ್ರಾಣಿ ಪಕ್ಷಿಗಳ ಸೇವೆ, ಪ್ರಕೃತಿಯ ಎನರ್ಜಿಗೆ ಕನೆಕ್ಟ್ ಆಗೋದು, ಈ ರೀತಿ ಕೂಡ ನಿಮ್ಮಿಂದ ಈ ಮೇ ತಿಂಗಳ ಮಧ್ಯದಲ್ಲಿ ಮಾಡಿಸಲ್ಪಡ್ತಾರೆ ಭಗವಂತ. ಅಂದರೆ ಅಂತಹ ಒಂದು ಸಮರ್ಥತೆ, ಅಂಥ ಒಂದು ಸಂಕಲ್ಪವನ್ನು ನೀವು ಕೈಗೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಖಂಡಿತ ನಿಮ್ಮಿಂದ ಒಳ್ಳೆಯ ಕಾರ್ಯಗಳು ಈ ಮೇ ಮಧ್ಯದಲ್ಲಿ ನಡೆಯುತ್ತೆ. ಅದರ ಫಲವನ್ನು ಮೇ ಎಂಡಲ್ಲಿ ನೀವು ಪಡ್ಕೊಳ್ತೀರಾ. ನಿಮ್ಮ ಮುಖದಲ್ಲಿ ಮತ್ತೆ ಅದೇ ಒಂದು ಭರವಸೆಯ ನಗು ಮೂಡುತ್ತೆ, ನಿಮ್ಮ ಆತ್ಮವಿಶ್ವಾಸ ಮತ್ತೆ ಜೀವಂತವಾಗಲಿದೆ. ಹಾಗೆ ನಿಮ್ಮ ಸಮಯ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಆರಂಭವಾಗುವ ಸೂಚನೆ ಇಲ್ಲಿ ಸಿಗ್ತಾ ಇದೆ. ನೀವು ಇತ್ತೀಚೆಗೆ ಒಂದು ತುಂಬ ಮುರಿದು ಹೋದ ಮನಸ್ಸಿನ ಒಂದು ವಿಚಾರದಲ್ಲಿ ಇದ್ರಿ. ಅಂದರೆ ನಿಮ್ಮಿಂದ ಯಾರೋ ದೂರ ಆದರೂ, ಇಲ್ಲ ಅಂದರೆ ಯಾವುದೋ ಕಿತ್ಕೊಳ್ಳಲ್ಪಡ್ತು, ಇಲ್ಲ ಯಾವುದೋ ಒಂದು ಸಿಕ್ಕಿಲ್ಲ. ಈ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸನ್ನು ಮುರಿದಿತ್ತು. ಎಲ್ಲವೂ ಕೈ ತಪ್ಪಿದಂಥ ಅನುಭವ ಆಗ್ತಾ ಇದೆಯೇ, ಆದರೆ ಇನ್ನೂ ಎಲ್ಲವೂ ಮುಗಿದಿಲ್ಲ ಅನ್ನೋ ಸೂಚನೆ ಸಿಗ್ತಾ ಇದೆ. ಮುಗಿದಂಥ ಅನುಭವ ನೀಡ್ತಾ ಇದೆ, ಆದರೆ ಯಾವುದೂ ಕೂಡ ಮುಗಿದಿಲ್ಲ. ಅದು ಹೊಸ ಪ್ರಾರಂಭದ ಸೂಚನೆಯನ್ನು ಈ ರೀತಿಯಾಗಿ ನೀಡ್ತಾ ಇದೆ. ನಿಮ್ಮ ಆತ್ಮವಿಶ್ವಾಸವನ್ನು ಪರೀಕ್ಷೆ ಮಾಡ್ತದೆ. ಈ ಸಮಯದಲ್ಲಿ ನಿಮ್ಮ ದೃಢವಾದ ಮನಸ್ಥಿತಿಯನ್ನು ಕಂಗೆಡಿಸದೆ ದೃಢವಾಗಿ ನಿಲ್ಲಿ, ಖಂಡಿತವಾಗಿ ಪರಿವರ್ತನೆ ಸಿಗುತ್ತೆ. ನಿಮ್ಮೊಳಗೆ ಇನ್ನೂ ಒಂದು ನಂಬಿಕೆ ಇದೆ, ಆತ್ಮವಿಶ್ವಾಸ ಇದೆ, ಬಲ ಇದೆ, ಒಂದು ಒಳ್ಳೆಯ ಉದ್ದೇಶ ಇದೆ. ಆ ಬೆಳಕು ನಿಮಗೊಂದು ಬದುಕನ್ನು ಕೊಡ್ತಾ ಇದೆ. ನೀವು ಕಾಣದೇ ಇದ್ದರೂ ಆ ಬೆಳಕನ್ನು ಆ ಗುರುವು ಗುರುತಿಸಿದ್ದಾರೆ, ಆ ದಾರಿಯನ್ನು ನಿಮಗೆ ಕರುಣಿಸ್ತಾ ಇದ್ದಾರೆ. ಖಂಡಿತ ದೇವರು ನಿಮ್ಮ ದಾರಿಯನ್ನು ಈಗ ಹೊಸದಾಗಿ ಪರಿವರ್ತನೆ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ನೋಡ್ತಾನೂ ಇದ್ದಾರೆ, ನೀವು ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಯಾವ ದಾರಿಯಲ್ಲಿ ಯಾವ ಪ್ರಯತ್ನದೊಂದಿಗೆ ಸಾಗ್ತಾ ಇದ್ದೀರಾ ಅನ್ನುವ ದಾರಿಯನ್ನು ಕೂಡ ಇಲ್ಲಿ ಅಳೆದು ತೂಗಲಾಗ್ತಾ ಇದೆ. ಅಲ್ಲಿಗೆ ಆಶೆಯ ಸಂಕೇತ ಇಲ್ಲಿ ನಿಮಗೆ ಸಿಗ್ತಾ ಇದೆ. ಅಸಾಧ್ಯ ಅನ್ನಿಸಿಕೊಂಡಿದ್ದ ಕೆಲವು ಸಂಗತಿಗಳು ನಿಧಾನವಾಗಿ ಸಾಧ್ಯವಾಗ್ತವೆ. ಯಾರು ದೂರ ಬಿಟ್ಟು ಹೋಗಿದ್ರು, 3ನೇ ವ್ಯಕ್ತಿಯ ಸಹವಾಸದಿಂದ ಅವರು ಮರಳುತ್ತಾರೆ, ಅವರ ತಪ್ಪಿನ ಅರಿವಾಗಿ. ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ, ನಿಮ್ಮ ನಂಬಿಕೆನೇ ಹಿತ ನೀಡ್ತದೆ. ಹಾಗಾಗಿ ಅಂದರೆ ಅಲ್ಲಿ ತುಂಬ ಅವರಿಗೆ ಒತ್ತಡ ಹೆಚ್ಚಾಗುತ್ತೆ. ಹಾಗಾಗಿ ಇಲ್ಲಿ ಒತ್ತಡ ಮುಕ್ತ ಜೀವನಕ್ಕೆ ಮರಳುತ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಪ್ರೀತಿಯ ಸಂಬಂಧದಲ್ಲಿ ಕೂಡ ಇಲ್ಲಿ ಬದಲಾವಣೆಯನ್ನು ನೀವು ಇದೇ ವರ್ಷದಲ್ಲಿ ಕಾಣ್ತೀರಾ. ಅಂದರೆ ಶುಭ ಫಲ ಸಿಗತ್ತೆ ಅನ್ನೋ ರೀತಿಯಲ್ಲಿ, ಅಂದರೆ ಬೇಡವೇ ಬೇಡ ಅಂತ ಅಂದ್ಕೊಂಡವರು ಕೂಡ ನಿಮ್ಮ ಜೀವನದಲ್ಲಿ ಮರಳುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಪ್ರಾರ್ಥನೆಗೆ ಆ ಗುರುವು ಕೊಡ್ತಾ ಇರುವ ಉಡುಗೊರೆಯ ಫಲವಿದು ಅನ್ನೋ ರೀತಿಯಲ್ಲಿ ಕೂಡ ಸೂಚನೆ ಸಿಗ್ತಾ ಇದೆ. ಕೆಲವರಿಗೆ ನೀವು ತುಂಬ ದಿನಗಳಿಂದ ಪ್ರೀತಿಗಾಗಿ, ಒಂದು ಮಾನ್ಯತೆಗಾಗಿ, ಒಂದು ಶಾಂತಿಗಾಗಿ, ಒಂದು ನೆಮ್ಮದಿಗಾಗಿ ಕಾಯ್ತಾ ಇದ್ರಿ. ನಿಮ್ಮ ಆತ್ಮದ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ. ಒಂದು ದೊಡ್ಡ ಹೀಲಿಂಗ್ ಅಂದರೆ ಗುಣಪಡಿಸುವಿಕೆ ನಿಮ್ಮೊಳಗೆ ನಡೀತಾ ಇದೆ.
ಗುರುವು ನಿಮ್ಮೊಳಗಿನಿಂದ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ. ಯಾವ ದೋಷ, ಯಾವ ಒತ್ತಡ, ಯಾವ ರೀತಿಯ ಕರ್ಮಗಳು ನಿಮ್ಮನ್ನು ಕಾಡಿದ್ವೋ ಅವೆಲ್ಲದರಿಂದ ಮುಕ್ತವಾಗಲಿಕ್ಕೆ ದಾರಿ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ನಿಮ್ಮ ಹಳೆಯ ಗಾಯಗಳು ನಿಧಾನವಾಗಿ ಗುಣ ಆಗ್ತಾ ಇದ್ದಾವೆ. ಅಂದರೆ ಹಿಂದೆ ನೀವು ದುರ್ಬಲತೆಗೆ ಜಾರ್ತಾ ಇದ್ರಿ, ನಿಮ್ಮ ಹಣೆಯ ಬರಹವನ್ನು ಹಳೆದುಕೊಳ್ತಾ ಇದ್ರಿ, ದೂರ್ತಾ ಇದ್ರಿ. ಆದರೆ ಈಗ ಮತ್ತೆ ನಿಮ್ಮನ್ನು ನೀವು ಪ್ರೀತಿಸಲು, ಗೌರವಿಸಲು, ಅಂದರೆ ಸ್ವಯಂ ಮೌಲ್ಯವನ್ನು ಅರಿಯಲು ಕಲ್ತಿದ್ದೀರಾ. ಹಾಗಾಗಿ ನೀವು ಕತ್ತಲೆಯಲ್ಲಿಲ್ಲ, ನೀವು ಇನ್ನೂ ಹೊಳೆಯುವ ನಕ್ಷತ್ರ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಯಾವ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅಂತ ಹೇಳಿ ಬಯಸಿದ್ರು ಹಾಗೆ ಅದು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ಸೂಚಿಸ್ತಾ ಇದೆ. ಇಲ್ಲಿ ಇದು ಕರ್ಮದ ಉತ್ತರ. ನೀವು ಮಾಡಿದ ಒಳ್ಳೆಯದು ಕೆಟ್ಟದ್ದು ಎಲ್ಲದರ ಫಲ ಈಗ ನಿಮ್ಮ ಮುಂದೆ ಬರಬಹುದು ಅಂತ ಹೇಳಿ ನೀವು ನ್ಯಾಯಕ್ಕಾಗಿ ಕೋರ್ಟು ಕಚೇರಿಯ ಮೆಟ್ಟಿಲೇರಿದಿರೋ, ಇಲ್ಲ ಹಂಬಲಿಸ್ತಾ ಇದ್ದೀರೋ, ಇಲ್ಲ ನನಗೆ ಅನ್ಯಾಯ ಆಗಿದೆ ಅಂತೇಳಿ ನೀವು ಹೇಳ್ತಾ ಇರ್ಬೋದು. ಆದರೆ ಇಲ್ಲಿ ಕರ್ಮ ನಿರ್ಧಾರ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಕರ್ಮ ಉತ್ತರ ಕೊಡಲಿಕ್ಕೆ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡಿದೆ. ನೀವು ಒಳ್ಳೇದು ಮಾಡಿದಿರೋ ಕೆಟ್ಟದ್ದು ಮಾಡಿದಿರೋ ಎಲ್ಲ ಫಲ ಈಗ ನಿಮ್ಮ ಮುಂದೆ ಬಂದು ನಿಲ್ಲತ್ತೆ. ಅದು ನಿರ್ಧಾರ ಮಾಡುತ್ತೆ ನಿಮಗೆ ನ್ಯಾಯ ಸಿಗಬೇಕಾ ಬೇಡ ಅಂಥೇಳಿ. ನಿಮ್ದಾಗಿದ್ದು ಒಂದೇ ₹1 ಆಗಲಿ, 1 ಕೋಟಿ ಆಗಲಿ, ಅದು ನಿಮಗೆ ಬಂದು ಸೇರಗುತ್ತೆ ಯಾವುದೋ ರೂಪದಲ್ಲಿ. ಯಾಕಂದರೆ ಕರ್ಮ ಉತ್ತರ ಕೊಡ್ಲಿಕ್ಕೆ ನಿಂತಿದೆ. ಅದೇ ನಿಮ್ದಲ್ಲದ್ದು ನಿಮಗೆ ₹1 ಸಿಗಲ್ಲ ಅನ್ನೋ ರೀತಿಯಲ್ಲೇ ಬರ್ತದೆ. ಅಂದರೆ ಇದು ಸ್ಪಷ್ಟವಾದ ಉತ್ತರ. ಎರಡಕ್ಕೂ ನೀವು ತಯಾರಾಗಿರಬೇಕು. ನಿಮಗೆ ಗೊತ್ತಿರಲ್ಲ ಕೆಲವು ಸತ್ಯಗಳು. ಕರ್ಮ ನಿರ್ಧಾರ ಮಾಡುತ್ತೆ. ನನಗೆ ಹೀಗೆ ಯಾಕೆ ಉತ್ತರ ಸಿಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ಳೋದಕ್ಕಿಂತ ಖಂಡಿತ ಬಾಬಾ ನೀವು ನನಗೇನು ಕೊಡಬೇಕು ಅಂತ ಇದ್ರು ಅದರಲ್ಲಿ ನನ್ನ ಸಮ್ಮತಿ ಇದೆ. ನನ್ನ ಕರ್ಮಕ್ಕನುಸಾರವಾಗಿ ನನಗೆ ಏನು ಫಲ ಸಿಗಬೇಕೋ ಅದು ಕೊಡ್ರಿ. ಅದರ ಆಧಾರದ ಮೇಲೆ ನೀವು ನನಗೆ ಬೆಳವಣಿಗೆ ಕೊಡ್ತೀರಲ್ಲ. ನೀವೇ ನನ್ನ ಜೊತೆಗಿದ್ದೀರಾ ಅಂದರೆ ₹1 ಕೂಡ 1 ಕೋಟಿ ಮಾಡಿಕೊಡ್ತೀರಾ ನೀವು. ಆ ನಂಬಿಕೆ ನನಗಿದೆ ಅನ್ನೋ ರೀತಿಯಲ್ಲಿ ನೀವು ಅವರ ಒಂದು ನ್ಯಾಯಕ್ಕೆ ಸಮ್ಮತಿಯನ್ನು ಕೊಟ್ಟರೆ, ನೀವೇನು ನ್ಯಾಯ ಕೊಡ್ತೀರೋ ಅದರಲ್ಲಿ ನನಗೆ ಒಪ್ಪಿಗೆ ಇದೆ ಅನ್ನೋ ರೀತಿಯಲ್ಲಿ ಅವರ ಪಾದಗಳಲ್ಲಿ ಶರಣಾದರೆ ಖಂಡಿತ ಅದು ಅದ್ಭುತ ಗೆಲುವನ್ನು ಕೊಡುತ್ತೆ. ಅದು ಸಂಪತ್ತಿನ ವಿಚಾರವೇ ಆಗಲಿ, ಕೆಲಸದಲ್ಲಾದ ಅದಲು ಬದಲಿನ ವಿಚಾರವೇ ಆಗಿರ್ಬೋದು, ಇಲ್ಲವೇ ವೈಯಕ್ತಿಕ ವಿಚಾರ, ಹಾಗೆ ಪ್ರೀತಿಯ ಸಂಬಂಧದ ವಿಚಾರದಲ್ಲೇ ಆಗಿರ್ಬೋದು, ತಾಯಿ ಮಕ್ಕಳ ವಿಚಾರದಲ್ಲೇ ಆಗಿರ್ಬೋದು. ಈ ರೀತಿ ಒಟ್ಟಾರೆಯಾಗಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಏನಿದವೋ ಅದರ ಪ್ರಕಾರ ನಿಮ್ಮ ಪ್ರಾರ್ಥನೆಯಾಗಿದೆ. ಅದರ ಪ್ರಕಾರನೇ ನೀವು ಒಂದು ಜಡ್ಜ್ಮೆಂಟಿಗೋಸ್ಕರ, ಒಂದು ನ್ಯಾಯಕ್ಕೋಸ್ಕರ ಕಾಯ್ತಾ ಇದ್ರಲ್ಲ, ಅದು ಈಗ ಕರ್ಮ ಉತ್ತರ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಅದೇ ಇಲ್ಲಿ ಬಾಬಾ ಹೇಳ್ತಿದ್ದಾರೆ, ನೀವು ಮಾಡಿದ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲದರ ಫಲ ಈಗ ನಿಮ್ಮ ಮುಂದೆ ಬರುತ್ತೆ. ಅಂದರೆ ಅವ್ರು ಹೇಳಿದ್ರಲ್ವಾ, ಒಳ್ಳೆಯದಕ್ಕೆ ಒಳ್ಳೆಯದೇ ಸಿಗುತ್ತೆ, ಕೆಟ್ಟದಕ್ಕೆ ಕೆಟ್ಟದೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ನಿಮಗೆ ಅಂತ ಹೇಳ್ತಾ ಇಲ್ಲ, ಇದು ನಿಮಗೆ ಮಾಡಿದವರಿಗೂ ಕೂಡ ಇದು ಪ್ರಶ್ನೆಯಾಗಿದೆ. ಅವ್ರು ನಿಮಗೆ ಒಳ್ಳೇದು ಮಾಡಿದಾರೋ ಕೆಟ್ಟದ್ದು ಮಾಡಿದಾರೋ. ಒಳ್ಳೇದು ಮಾಡಿದರೆ ಅವ್ರಿಗೆ ಒಳ್ಳೆಯದೇ ಹೋಗುತ್ತೆ. ಅವ್ರು ನಿಮಗೆ ಅನ್ಯಾಯ ಮಾಡಿದರೆ ಕೆಟ್ಟದ್ದು ಮಾಡಿದ್ದಾರೆ ಅಂದರೆ ಅದರ ಪ್ರತಿಫಲ ಉಣ್ಣುವ ಸಮಯ ಅವರಿಗೀಗ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಗೆ ಈ ಸಮಯದಲ್ಲಿ ಹಳೆಯ ಜೀವನದ ಒಂದು ಅಧ್ಯಾಯವನ್ನು ಮುಗಿಸ್ತಾ ಇದ್ದೀರಾ. ಅಂದರೆ ಹಳೆಯ ಜೀವನ ಮುಗೀತಾ ಇದೆ, ಹೊಸ ಅಧ್ಯಾಯ ಆರಂಭವಾಗ್ತದೆ. ನೀವು ಸತ್ಯವನ್ನು ಎದುರಿಸಬೇಕಾದ ಸಮಯ ಕೂಡ ಇಲ್ಲಿ ಬರುತ್ತೆ. ಹಾಗಂತ ಹೆದರುವ ಅವಶ್ಯಕತೆ ಇಲ್ಲ. ಗುರು ನಿಮ್ಮ ಜೊತೆ ಇದ್ದಾರೆ. ಯಾಕಂದರೆ ನೀವು ಅವರ ಶರಣದಲ್ಲಿದ್ದೀರಾ, ಅದನ್ನು ಮರಿಬೇಡಿ. ನೀವು ಸತ್ಯವನ್ನು ಎದುರಿಸಬೇಕಾದ ಸಮಯ ಬಂದಿದೆ ಅಂದ ತಕ್ಷಣ ಹೆದರುವ ಅವಶ್ಯಕತೆ ಇಲ್ಲ. ನನ್ನ ಜೊತೆ ಯಾರೂ ಇಲ್ಲ, ನಾನು ಒಂಟಿ ಅನ್ನೋ ರೀತಿಯಲ್ಲಿ. ಅವರೇ ನಿಮ್ಮ ಬಲವಾಗಿ, ನಿಮ್ಮ ಶಕ್ತಿಯಾಗಿ, ನಿಮ್ಮ ಜ್ಞಾನವಾಗಿ, ನಿಮ್ಮ ಮಾರ್ಗವಾಗಿ ನಿಂತಿದ್ದಾರೆ, ರಕ್ಷಣೆಯಾಗಿ ನಿಂತಿದ್ದಾರೆ. ಹಾಗಾಗಿ ನೀವು ಏನೇ ಒಂದು ಸತ್ಯ ಎದುರಾದರೂ ಕೂಡ ಆ ಸತ್ಯವನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಭಾಗ್ಯವನ್ನು ಬದಲಾಯಿಸುವ ಶಕ್ತಿ ಆ ಗುರುವಿಗಿದೆ. ಆ ಸದ್ಗುರುವು ನಿಮ್ಮ ಜೊತೆಗಿದ್ದಾರೆ. ನಿಮ್ಮ ಜೀವನದಲ್ಲಿ ಕೆಲವು ಜನರು ದೂರವಾಗಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ, ಕೆಲವರು ಮತ್ತೆ ಹಿಂದಿರುಗಬಹುದು ಅನ್ನೋ ರೀತಿಯಲ್ಲೂ ಕಾಣಿಸ್ತದೆ. ಆದರೆ ಈ ಬಾರಿ ನೀವು ಹಳೆಯ ವ್ಯಕ್ತಿ ಅಲ್ಲ. ನಿಮ್ಮಿಂದ ದೂರ ಆದ್ರಲ್ಲ, ಆಗ ಎಷ್ಟು ವೇದನೆ ನೋವನ್ನು ನೀವು ಅನುಭವಿಸಿದ್ರಲ್ಲ, ಆ ಸಮಯದ ವ್ಯಕ್ತಿಯಾಗಿ ನೀವೀಗ ಉಳಿದಿಲ್ಲ. ಮತ್ತು ಕೆಲವರು ಹಿಂದಿರುಗ್ತಾ ಇದ್ದಾರಲ್ಲ, ಈಗ ಆ ರೀತಿಯ ಒಂದು ಸ್ವಭಾವ ನಿಮ್ಮಲ್ಲಿಲ್ಲ. ನೀವು ತುಂಬ ಬದಲಾಗಿದ್ದೀರಾ. ಒಂದು ಧೈರ್ಯ, ಆತ್ಮವಿಶ್ವಾಸದಿಂದ ಮುನ್ನುಗ್ಗುವ ಪ್ರಯತ್ನದಲ್ಲಿ ನೀವು ಹಳೆಯದನ್ನು ಮರೆತಿದ್ದೀರಾ. ಅವ್ರು ನಿಮ್ಮ ಜೀವನಕ್ಕೆ ಬರಬೇಕು ಅನ್ನೋ ಆಸೆ ಇದ್ದರೂ ಕೂಡ ಒತ್ತಡ ನಿಮಗೆ ಅನೇಕ ರೀತಿಯ ದಾರಿಯನ್ನು, ಕಷ್ಟಗಳನ್ನು ದಾಟಿಕೊಂಡು ಮುಂದೆ ಹೋಗಲಿಕ್ಕೆ ಪ್ರೇರಣೆ ನೀಡಿತು. ನಿಮಗೆ ಪ್ರೇರಣೆ ನೀಡಿದ್ಯಾವುದು? ನಿಮ್ಮ ಕಷ್ಟ. ಅವ್ರು ದೂರ ಆಗಿದ್ದಕ್ಕೆ ನಿಮ್ಮ ಜೀವನದಲ್ಲಿ ನೀವೇನಾದರೂ ನಿಮ್ಮ ಒಂದು ಸ್ವಮೌಲ್ಯವನ್ನು ಅರಿತುಕೊಂಡು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅನ್ನುವ ಸತ್ಯವನ್ನು ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಾಗಾಗಿ ನೀವೀಗ ಹಳೆಯ ವ್ಯಕ್ತಿಯಲ್ಲ. ನಿಮ್ಮೊಳಗಿನ ಒಂದು ವ್ಯಕ್ತಿತ್ವ ಬದಲಾಗಿದೆ. ಅಂದರೆ ನಿಮ್ಮ ಆತ್ಮ ಈಗ ನಿಜವಾದ ಒಂದು ದಾರಿಯನ್ನು ಹುಡುಕ್ತಾ ಇತ್ತು, ಅದನ್ನು ಕಂಡುಕೊಂಡ್ಬಿಟ್ಟಿದ್ದೀರಾ. ಈಗ ಅವರು ಮರಳಿದ್ದಾರೆ. ಹಾಗಾಗಿ ಈಗ ನಿಮ್ಮ ಮನಸ್ಸು ತುಂಬ ಶಬ್ದ ಮಾಡ್ತಾ ಇದೆ. ಆದರೆ ನಿಮ್ಮ ಆತ್ಮ ನಿಮಗೆ ಶಾಂತಿ ಬೇಕು ಅಂಥೇಳಿ ಕೂಗಿ ಕೂಗಿ ಹೇಳ್ತಾ ಇದೆ. ಅದು ಎಲ್ಲಿ ಸಿಗುತ್ತೆ ನಿಮಗೆ? ಗುರುವಿನ ಶರಣದಲ್ಲಿ ಸಿಗುತ್ತೆ, ಧ್ಯಾನದಲ್ಲಿ ಸಿಗುತ್ತೆ, ಉತ್ತಮವಾದ ಕರ್ಮದ ಉದ್ದೇಶಗಳಲ್ಲಿ ಸಿಗುತ್ತೆ ಅಲ್ವಾ. ಅದರ ಕಡೆ ನೀವು ದೃಷ್ಟಿ ಹರಿಸುವ ಸಮಯ ಬಂದಿದೆ. ಶಾಂತಿಯನ್ನು ಹುಡುಕೋಕೆ ಎಲ್ಲೆಲ್ಲೋ ಹೋಗೋದಲ್ಲ, ಅದು ನಿಮ್ಮೊಳಗೆ ಇದೆ. ಅದನ್ನು ಯಾವ ರೀತಿ ಹೊರಗೆ ಹಾಕಿದರೆ ಕೆಲವೊಂದು ವಿಚಾರಗಳನ್ನು, ಅದರ ಮೂಲಕ ಶಾಂತಿ ಸಿಗುತ್ತೆ ಅನ್ನುವ ನೆಲೆಯನ್ನು ನೀವು ಕಂಡುಕೊಳ್ಬೇಕು.
ಮಾಡಬೇಕು ಅನ್ನೋ ರೀತಿಯಲ್ಲಿ ಗುರುವು ಮಾರ್ಗದರ್ಶನ ನೀಡ್ತಿದ್ದಾರೆ. ಈ ರೀತಿಯ ಸಾಲುಗಳು ಜನರಿಗೆ ಆಳವಾಗಿ ತಾಕ್ತವೆ ನಿಜ, ಆದರೆ ಅವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಎಡವಟ್ಟು ಮಾಡ್ತಾರೆ. ಹಾಗಾಗಿ ಮತ್ತೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಹುಡುಕಾಡೋದು ಅವಶ್ಯಕತೆ ಇಲ್ಲ, ನಿಮ್ಮೊಳಗೆ ಇದೆ ಶಾಂತಿ, ಅದನ್ನು ಕಂಡುಕೊಳ್ಬೇಕು. ಆ ದಾರಿಯನ್ನು ಹುಡುಕಿ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಹೊಸ ಕೆಲಸ ಹುಡುಕ್ತಾ ಇದ್ರಿ, ಕೆಲಸ ಸಿಕ್ಕಿದೆ, ಸಿಗುತ್ತೆ ಅನ್ನೋದು ಕಾಣಿಸ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕಾಣ್ತೀರಾ. ವ್ಯವಹಾರದಲ್ಲಿ ಉತ್ತಮವಾದ ಬೆಳವಣಿಗೆ ಕಾಣುತ್ತೆ, ಆದರೂ ಕೂಡ ಮನಸ್ಸಲ್ಲಿ ಏನೋ ಒಂದು ಖಿನ್ನತೆಯ ಆವರಿಸಿದೆ, ಅದರಿಂದ ಹೊರಗೆ ಬರಬೇಕು. ಆಗ ಇನ್ನೂ ವ್ಯವಹಾರದಲ್ಲಿ ಉತ್ತಮ ಒಂದು ಸ್ಥಿರತೆಯನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಬಾಬಾರವರ ಉದಿಯ ಸೇವನೆ, ಉದಿಯ ಧಾರಣೆ ಮಾಡ್ತಾ ಇದ್ದರೆ ಇದು ನಿಮಗೆ ದೈಹಿಕ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳುವಲ್ಲಿ, ಒಳ್ಳೆಯ ಉತ್ತಮ ಸ್ಥಿತಿಯನ್ನು ಕಂಡುಕೊಳ್ಳುವಲ್ಲಿ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗುರುವೇ ಹೇಳ್ತಿದ್ರೆ. ಕುಟುಂಬದಲ್ಲಿ ಸ್ಥಿರತೆ ಬರುತ್ತೆ. ಇವುಗಳ ಸೂಚನೆ ನಿಮಗೆ ಹಂತ ಹಂತವಾಗಿ ನಿಮ್ಮ ಪರಿವರ್ತನೆಯ ಮೂಲಕ ಸಿಗುತ್ತೆ. ನೀವು ಯಾವ ರೀತಿ ಸಂಭಾಳಿಸ್ತೀರಿ, ಯಾವ ರೀತಿ ನಿರ್ಧಾರ ತಗೊಳ್ತೀರಿ, ಯಾವ ರೀತಿ ಪ್ರೇರಣೆಯನ್ನು ಅವರಿಗೆ ನೀಡುವಂಥ ಕೆಲಸಗಳನ್ನು ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಕುಟುಂಬದಲ್ಲೇ ಒಂದು ಸ್ಥಿರತೆ, ಹಾಗೆ ಅವರ ಮೇಲೆ ಒಂದು ಪರಿಣಾಮದ ಸೂಚನೆ ಕೂಡ ಕಂಡು ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನೀವು ಇಷ್ಟು ದಿನ ಬದುಕಿಗಾಗಿ ಹೋರಾಡಿದಿರಿ, ಈಗ ಬದುಕು ನಿಮಗೆ ಪ್ರತಿಫಲ ಕೊಡಲು ಸಿದ್ಧವಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಈ ರೀತಿಯ ಒಂದು ಆಸೆ ನಿಮಗೆ ಗುರುವೇ ನೀಡ್ತಾ ಇದ್ದಾರೆ. ಹಾಗೆ ಅವರ ಶರಣದಲ್ಲೇ ಹೋಗಿ ಪ್ರಾರ್ಥನೆ ಮಾಡ್ಕೊಂಬಿಡಿ. ನಿಧಾನವಾದ ಭಾವನಾತ್ಮಕ ಭಾಷೆ ಈಗ ಹೊರಗೆ ಬರುತ್ತೆ. ನೀವು ನಿಮ್ಮ ಜೊತೆನೂ ಮಾತಾಡ್ಕೊಳ್ತಾ ಇದ್ರಿ, ಈಗ ಹೊರಗಡೆ ಕೆಲವರ ಜೊತೆ ಮಾತನಾಡುವ ಅವಕಾಶ ನಿಮಗೆ ಸಿಗುತ್ತೆ. ಅಲ್ಲಿ ನೀವು ಹೆದರೋದು ಬೇಡ. ಅಂದರೆ ನಿಮ್ಮ ಜ್ಞಾನ ಏನಿದೆ ಅದರ ಆಧಾರದ ಮೇಲೆ ನೀವು ಒಂದು ಮಾತಾಡಬೇಕು. ಹಾಗೆ ಧೈರ್ಯವಾಗಿ ಕೆಲವು ಪರಿಸ್ಥಿತಿಗಳನ್ನು ಎದುರಿಸಬೇಕು. ನಿಮ್ಮನ್ನು ಕಂಡುಕೊಳ್ಬೇಕು, ಅಂದರೆ ಹುಡುಕಬಾರ್ದು, ಕಂಡುಕೊಳ್ಬೇಕು. ಅದರ ಫಲ ನೀವು ಯಾವ ಉತ್ತಮ ಸ್ಥಾನದಲ್ಲಿ ನಿಲ್ಲಬೇಕು ಅಂತಿದ್ರೂ ಅದನ್ನು ನಿಲ್ಲಿಸುತ್ತೆ. ಯಾಕೆ ಈ ರೀತಿ ಆತ್ಮವಿಶ್ವಾಸ ನಿಮಗೆ ತುಂಬಿಸ್ತಾ ಇದೆ ಅಂದರೆ, ನೀವು ಒಂದು ನೇರವಾದ ಸಂಪರ್ಕವನ್ನು ಕನೆಕ್ಟ್ ಮಾಡ್ತೀರಾ. ಅಲ್ಲಿ ನಿಮ್ಮನ್ನು ವ್ಯಕ್ತಪಡಿಸುವ ಒಂದು ದೃಶ್ಯ ಎದುರಾಗುತ್ತೆ. ಹಾಗಾಗಿ ಆ ಸಮಯದಲ್ಲಿ ನೀವು ಎದೆಗೊಂದಬಾರ್ದು. ಅಂದರೆ ನಿಮಗೋಸ್ಕರ ಒಂದು ವೇದಿಕೆ ಸಿದ್ಧವಾಗಿದೆ. ನೀವು ಯಾವ ಸಾಧನೆ ಮಾಡಬೇಕು ಅಂತ ಇದ್ರೋ, ನೀವಾಗಿರ್ಬೋದು, ನಿಮ್ಮ ಮಗುವಾಗಿರ್ಬೋದು, ಆ ಒಂದು ಸಾಧನೆಯ ಕೊನೆಯ ಹಂತದಲ್ಲಿ ಈಗ ಬಂದು ನಿಂತಿದ್ದಾರೆ. ಅದು ಒಂದು ಪರೀಕ್ಷೆ ಎದುರಿಸೋದಾಗಿರ್ಬೋದು, ಇಲ್ಲ ಅಲ್ಲೇನೋ ಒಂದು ನೇರವಾದ ಒಂದು ಮಾತುಕತೆ ನಡೆಸೋದಾಗಿರ್ಬೋದು, ಬಂದಿದೆ ಆ ಸಮಯ. ಹಾಗಾಗಿ ಇಲ್ಲಿ ಗುರುವು ಉತ್ಸಾಹ ತುಂಬ್ತಾ ಇದ್ದಾರೆ. ನೀವು ಭಾವನಾತ್ಮಕವಾದ ಭಾಷೆಯನ್ನು ಕಲಿಬೇಕು. ದೈವಿಕ ಸೂಚನೆಗಳಂತೆ ಇಲ್ಲಿ ನಿಮಗೆ ಈ ವಿಚಾರ ಸಿಗ್ತಾ ಇದೆ. ನೋವಿನ ನಂತರ ಆಶೆ ಖಂಡಿತ ಕೈಗೂಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಶ್ರಮ ಪಟ್ಟಿದ್ದೀರಾ, ಅದಕ್ಕೆ ಪ್ರತಿಫಲ ಖಂಡಿತ ಸಿಗುತ್ತೆ. ಅದನ್ನು ವ್ಯರ್ಥ ಆಗಲಿಕ್ಕೆ ನಾನು ಬಿಡೋದಿಲ್ಲ, ನಾನು ನಿಮ್ಮ ಜೊತೆಗಿದ್ದೀನಿ ಅನ್ನೋ ಭರವಸೆ ಕೂಡ ಕೊಡ್ತಾ ಇದ್ದಾರೆ. ಕೆಲವರ ಎನರ್ಜಿಯ ಪ್ರಕಾರ ನೀವು ಇತ್ತೀಚೆಗೆ ತುಂಬ ದಣಿದಿದ್ದೀರಾ. ಎಲ್ಲರಿಗೂ ಪ್ರೀತಿ ಕೊಟ್ಟರೂ ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ ಅನ್ನುವ ಭಾವನೆ ಈಗ ಕಾಡ್ತಾ ಇದೆ. ಇಷ್ಟು ಸಮಯ ವ್ಯರ್ಥ ಆಗಿಬಿಡ್ತಲ್ಲ ಅನ್ನೋ ರೀತಿಲಿ ತುಂಬ ಯೋಚನೆಯಲ್ಲಿದ್ದೀರಾ. ಆದರೆ ನಿಮ್ಮ ಜೀವನಕ್ಕೆ ಬಂದಿರುವುದು ಸಾಮಾನ್ಯ ವಿಷಯ ಅಲ್ಲ, ಇದು ದೈವಿಕ ಸ್ತ್ರೀ ಶಕ್ತಿಯ ಆಶೀರ್ವಾದ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನಿಂದ ಒಂದು ನೇರವಾದ ಸಂದೇಶ ಕನೆಕ್ಟ್ ಆಗ್ತದೆ. ನೀವು ತುಂಬ ಪವಿತ್ರವಾದ ಆತ್ಮ, ನಿಮ್ಮ ಹೃದಯ ತುಂಬ ಮೃದುವಾಗಿದೆ, ಆದ್ದರಿಂದಲೇ ನೀವು ಹೆಚ್ಚು ನೋವನ್ನು ಅನುಭವಿಸಿದ್ದೀರಾ. ನಿಮ್ಮ ಜೀವನದಲ್ಲಿ ಈಗ ಒಂದು ಸುಂದರ ಬದಲಾವಣೆ ಆರಂಭವಾಗ್ತಾ ಇದೆ. ನಿಮ್ಮೊಳಗಿನ ಆತ್ಮವಿಶ್ವಾಸ ಮತ್ತೆ ಒಂದು ಭರವಸೆಯೊಂದಿಗೆ ಎದ್ದೇಳ್ತಾ ಇದೆ. ನೀವು ನಿಮ್ಮನ್ನು ಮತ್ತೆ ಪ್ರೀತಿಸಲು ಶುರು ಮಾಡಿದ್ದೀರಾ, ಈಗ ಮಾಡ್ತಾನೂ ಇದ್ದೀರಾ, ಆ ಪ್ರಯತ್ನದಲ್ಲೇ ಇದ್ದೀರಾ. ಇಷ್ಟು ದಿನ ನೀವು ಇತರರಿಗಾಗಿ ತ್ಯಾಗ ಮಾಡಿದ್ರಿ, ಬದುಕಿದ್ರಿ, ಅನಿವಾರ್ಯವಾಗಿ ಬದುಕಿದ್ರಿ. ಅಂದರೆ ಅವರಿಗೆ ಎಲ್ಲ ವಿಚಾರಗಳಲ್ಲೂ ಅವೈಲಬಲ್ ಆಗಿದ್ರಿ. ಹಾಗಾಗಿ ನಿಮ್ಮ ಬೆಲೆ ಅವರಿಗೂ ಅರ್ಥ ಆಗಲಿಲ್ಲ, ನಿಮಗೂ ಅರ್ಥ ಆಗಲಿಲ್ಲ. ಆದರೆ ಈಗ ನೀವು ಆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನಿಮಗಾಗಿ ಕೆಲಸ ಮಾಡಲಿಕ್ಕೆ, ನಿಮಗೋಸ್ಕರ ಏನಾದರೂ ಮಾಡ್ಕೊಳ್ಳೋಕ್ಕೆ ನೀವೀಗ ಆರಂಭ ಮಾಡಿದ್ದೀರಾ. ನೀವು ಒಂದು ರಾಣಿ ಶಕ್ತಿಯನ್ನು ಹೊಂದಿದಿರುವ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನಿಮ್ಮೊಳಗೆ ಪ್ರೀತಿ ಇದೆ, ಶಕ್ತಿ ಇದೆ, ಆಶೀರ್ವಾದ ಕೊಡುವ ಶಕ್ತಿನೂ ಇದೆ, ಆಶೀರ್ವಾದವನ್ನು ಪಡೆದುಕೊಳ್ಳುವ ಶಕ್ತಿನೂ ಇದೆ. ಹಾಗೆ ಈ ಸಂದೇಶ ನೀವು ಕೇಳ್ತಾ ಇದ್ದೀರಾ ಅಂದರೆ ನಿಮ್ಮ ಹೃದಯ ತಟ್ಟಿದಂತಾಯ್ತಾ ಇದೆ ಅಂತ ಅಂದರೆ ಈ ನಿಜವಾಗಿಯೂ ನಿಮಗಾಗಿ ಈ ಸಂದೇಶ ಆ ಗುರುವೇ, ನೀವು ನಂಬಿದ ದೈವಶಕ್ತಿಯೇ ಕಳಿಸಿದ್ದಾರೆ ಅನ್ನುವ ಸೂಚನೆಯಾಗಿರುತ್ತೆ. ಹಾಗೆಯೇ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸು ಇತ್ತೀಚೆಗೆ ತುಂಬ ಗದ್ದಲ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ರಾತ್ರಿ ನಿದ್ದೆ ಬಂದರೂ ಆಲೋಚನೆಗಳು ನಿಮ್ಮನ್ನು ಬಿಡ್ತಾ ಇಲ್ಲ ನಿದ್ರೆ ಮಾಡಲಿಕ್ಕೆ. ಯಾರಿಗೂ ಹೇಳದ ಒಂದು ನೋವು ನಿಮ್ಮೊಳಗೆ ಮೌನವಾಗಿ ನಡೀತಾ ಇದೆ. ಅಪ್ಪ ಅಮ್ಮನ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನಂಬಿದವರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನಿಮಗೆ ನೀವೇ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅಂತಹ ಒಂದು ಮೌನದ ನೋವಲ್ಲಿ ನೀವೀಗ ಸಾಕ್ತಾ ಇದ್ದೀರಾ. ಹಾಗೆ ನೀವು ತುಂಬ ದಿನಗಳಿಂದ ನಿಮ್ಮ ಮನಸ್ಸಿನೊಳಗೆ ಒಬ್ಬರೇ ಯುದ್ಧ ಮಾಡ್ತಾ ಇದ್ದೀರಿ. ಯಾಕಂದರೆ ಅಂಥ ಒಂದು ತಪ್ಪು ನಿಮ್ಮಿಂದ ನಡೆದುಬಿಟ್ಟಿದೆ, ಅದು ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಒಬ್ಬರೇ ಯುದ್ಧ ಮಾಡ್ತಾ ಇದ್ದೀರಾ. ಯಾರೋ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ನಿರೀಕ್ಷೆನೂ ಮಾಡ್ತಾ ಇದ್ದೀರಾ. ಹಾಗೆ ಅವರು ಮಾಡ್ಕೊಳ್ತಾರೋ ಇಲ್ಲೋ ಅನ್ನೋ ರೀತಿಲಿ ಅನುಮಾನನೂ ಪಡ್ತಾ ಇದ್ದೀರಾ. ಆದರೆ ನಿಮ್ಮ ನೋವನ್ನು ಯಾರೂ ಸಂಪೂರ್ಣವಾಗಿ ನೋಡ್ತಾ ಇಲ್ಲ ಇನ್ನೂ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ.
ಒಂದು ಸತ್ಯವನ್ನು ತೋರಿಸ್ತಾ ಇದೆ. ನಿಮ್ಮ ಹೃದಯ ಈಗ ವಿಶ್ರಾಂತಿಯನ್ನು ಬೇಡ್ತಾ ಇದೆ. ನೀವು ಎಲ್ಲವನ್ನು ನಿಮ್ಮೊಳಗೆ ಒತ್ತಿ ಹಾಕಿ ಹಿಡಿದುಕೊಂಡಿದ್ದೀರ. ಆದರೆ ಆತ್ಮ ಈಗ ಹೇಳ್ತಾ ಇದೆ, ನೀವು ಗುಣಮುಖರಾಗಲೇಬೇಕು, ಇಲ್ಲ ಅಂದರೆ ಇನ್ನೂ ಆಯಾಸಕ್ಕೆ ಜಾರಿಬಿಡ್ತೀರಾ. ನೀವು ಅಂದ್ಕೊಂಡದನ್ನು ನೀವು ಹೋಗಿ ಸೇರಲಿಕ್ಕೆ ತುಂಬ ತಡ ಆಗತ್ತೆ, ಇಲ್ಲ ನಿಮ್ಮ ಭಾಗ್ಯದಲ್ಲಿರೋದನ್ನು ಪಡ್ಕೊಳ್ಳೋಕ್ಕೂ ಕೂಡ ನೀವೇ ಅಡ್ಡಿ ಆತಂಕಗಳನ್ನು ಉಂಟು ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ಆಯಾಸ ನಿಮ್ಮ ದೇಹದಿಂದ ಹಾಗೆ ಮನಸ್ಸಿಂದ ಆತ್ಮದಿಂದ ಹೊರ ಹಾಕಬೇಕು ಅನ್ನೋ ರೀತಿಲಿ ಆತ್ಮವೇ ನಿಮ್ಮ ಹತ್ರ ನಿವೇದನೆ ಮಾಡ್ಕೊಳ್ತಾ ಇದೆ. ಕೆಲವು ಸತ್ಯಗಳು ಈಗ ಹೊರಗೆ ಬರಬಹುದು, ಕೆಲವು ಜನರು ನಿಜ ಮುಖ ಕಾಣ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಹೆದರೋದು ಬೇಡ. ನಿಮ್ಮನ್ನು ಮುರಿಯಲು ಇವರು ಯಾವುದೋ ಒಂದು ವಿಚಾರಗಳು ಬರೋದಿಲ್ಲ, ನಿಮ್ಮನ್ನು ಎಚ್ಚರಿಸಲು ಬರ್ತದೆ. ನಿಮ್ಮ ಆತ್ಮ ಮತ್ತೆ ಶಾಂತಿ ಖಂಡಿತ ಪಡ್ಕೊಳ್ಳುತ್ತೆ. ಒಂದು ಸತ್ಯ ಗೊತ್ತಾದ ಮೇಲೆ ನಿಮಗೆ ಸ್ವಲ್ಪ ನೋವಾಗುತ್ತೆ, ಅದರಿಂದ ಹೊರಗೆ ಬರ್ತೀರಾ, ಹೊಸ ದಾರಿಯನ್ನು ಹೊಸ ಅಧ್ಯಾಯದ ಜೊತೆ ಶುರು ಮಾಡ್ತೀರ. ಆಗ ಮತ್ತೆ ಆ ಆತ್ಮಕ್ಕೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಆದರೆ ಈ ಎಲ್ಲ ತಪ್ಪುಗಳು ಪಾಠಗಳು ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡ್ತವೆ. ಒಟ್ಟಾರೆಯಾಗಿ ಈಗಿನ ಎನರ್ಜಿಯ ಪ್ರಕಾರ ನಿಮ್ಮ ಮನಸ್ಸು ತುಂಬ ದಣಿದಿದೆ, ನೀವು ತುಂಬ ಹೆಚ್ಚು ಯೋಚಿಸ್ತಾ ಇದ್ದೀರಾ. ಒಂದು ನೋವು ನಿಮ್ಮೊಳಗೆ ಇನ್ನೂ ಉಳಿದಿದೆ. ನಿಮ್ಮ ಮೌನದ ಕಣ್ಣೀರನ್ನು ಅದು ತೋರಿಸ್ತಾ ಇದೆ. ನೀವು ಹೊರಗೆ ಬಲವಾಗಿ ಕಾಣಿಸ್ತಾ ಇದ್ದೀರಾ, ನಗ್ತಾ ಇದ್ದೀರಾ, ಆದರೆ ಒಳಗೊಳಗೆ ತುಂಬ ದುರ್ಬಲತೆಗೆ ಜಾರ್ತಾ ಇದ್ದೀರಾ. ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಹಾಗಂತ ಹೊರಗೆ ನಗದೇ ಇದ್ದರೆ ನೀವು ನಗೆ ಪಾಟ್ಲಾಗ್ಬಿಡುತ್ತೆ ನೀವು ನಿಮ್ಮ ಜೀವನ. ಹಾಗಾಗಿ ಅನಿವಾರ್ಯವಾಗಿ ನಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮೊಳಗೆ ಇನ್ನೂ ಒಂದು ಬೆಂಕಿ ಜೀವಂತವಾಗಿದೆ. ಎಲ್ಲರೂ ನೀವು ಸೋತಿದ್ದೀರಾ ಅಂತ ಹೇಳಿ ಭಾವಿಸಿದರು, ನಿಮ್ಮ ಆತ್ಮ ಇನ್ನೂ ನಿಮ್ಮನ್ನು ಕೈ ಬಿಟ್ಟಿಲ್ಲ ಅನ್ನುವ ಒಂದು ಒಳ್ಳೆಯ ಸೂಚನೆ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ನೀವು ಗುರುವಿನಲ್ಲಿ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದ್ದೀರಾ. ನಾನು ಸತ್ರು ಬದುಕಿದ್ರು ನಿಮ್ಮ ಒಂದು ಆಶೀರ್ವಾದದ ಮೇಲೆ ಅನ್ನೋ ರೀತಿಯಲ್ಲಿ ಕೊನೆಯ ಸಮಯದಲ್ಲಿ ನೀವು ಬಂದಿದ್ದೀರಾ. ಆದರೆ ಗುರು ಇಲ್ಲಿ ನಿಮ್ಮನ್ನು ಕೈ ಬಿಟ್ಟಿಲ್ಲ. ಹಾಗೆ ನೀವು ಒಂದು ದೊಡ್ಡ ಬದಲಾವಣೆಯ ಬಾಗಿಲಿನ ಮುಂದೆ ನಿಂತಿದ್ದೀರಾ. ಆ ಗುರುವು ನಿಲ್ಲಿಸಿದ್ದಾರೆ. ನಿಮ್ಮ ಕನಸುಗಳು ವ್ಯರ್ಥ ಆಗೋದಿಲ್ಲ. ನಿಮ್ಮ ಆತ್ಮದ ಉದ್ದೇಶ ಇನ್ನೂ ಬದುಕಿದೆ. ಬಹುಶಃ ನೀವು ಇತ್ತೀಚೆಗೆ ತುಂಬ ದಂಡಿರಬಹುದು, ಆದರೆ ನಿಮ್ಮೊಳಗಿನ ಶಕ್ತಿ ಈಗ ಮತ್ತೆ ಒಂದು ಹೊಸ ಭರವಸೆಯ ಮೂಲಕ ಮುಂದೆ ಹೋಗಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಖಂಡಿತ ಬರುತ್ತೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಹೊಸ ಜನರು ಕೂಡ ಪ್ರವೇಶ ಮಾಡ್ತಾರೆ. ಹೊಸ ಪ್ರಯಾಣ ಕೂಡ ಶುರು ಮಾಡ್ತಾ ಇದ್ದೀರಾ. ಹೊಸ ಉತ್ಸಾಹ, ಹಾಗೆ ತೀರ್ಥಯಾತ್ರೆಯ ಪ್ರಯಾಣ ಆಗ್ಬೋದು, ಹಾಗೆ ಹೊಸ ಜೀವನದ ಪ್ರಯಾಣ, ಈ ಎಲ್ಲದರ ಒಂದು ಹೊಸ ಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಜೀವನವನ್ನು ನೀವೇ ಹಿಡಿದಿಟ್ಕೊಂಡು ಸರಿಯಾದ ದಾರಿಗೆ ತಗೊಳ್ತೀರಾ. ಯಾಕಂದರೆ ಯಾರೋ ಬಂದದನ್ನು ಸರಿ ಮಾಡ್ತಾರೆ ಅನ್ನುವ ನಿರೀಕ್ಷೆ ಕೈ ತಪ್ಪಿ ಹೋಯಿತು. ನಾನೇ ಸರಿ ಮಾಡ್ಕೊಳ್ಬೇಕು ಅನ್ನುವ ನಿಮ್ಮ ಛಲ ನಿಮ್ಮನ್ನು ಗೆಲ್ಲಿಸ್ತಾ ಇದೆ. ಆ ಒಂದು ಆತ್ಮವಿಶ್ವಾಸ, ನಿಮ್ಮ ಒಂದು ಆತ್ಮವಿಶ್ವಾಸದ ಜೊತೆಗೆ ಗುರುವಿನ ಬಲ ಸೇರಿರೋದ್ರಿಂದ ಅದು ನಿಮ್ಮನ್ನು ಕರೆಕ್ಟಾದ ಒಂದು ದಾರಿಗೆ ಸೇರಿಸಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾ ಇದೆ. ನಿಮ್ಮೊಳಗಿನ ಬೆಳಕನ್ನು ಯಾರೂ ಕೂಡ ಈಗ ಆರಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪಾಸಿಟಿವ್ ಎನರ್ಜಿ ಈಗ ನಿಮ್ಮಲ್ಲಿ ಇದೆ. ಹಾಗೆ ನಿಮ್ಮ ಆತ್ಮ ಮತ್ತೆ ಎಚ್ಚರಗೊಳ್ತಾ ಇದೆ. ನಿಮ್ಮೊಳಗಿನ ಶಕ್ತಿ ಈಗ ಜಾಗೃತವಾಗ್ತಾ ಇದೆ. ನೀವು ಮತ್ತೆ ಹೊಸ ಆರಂಭಕ್ಕೆ ಸಿದ್ಧರಾಗಿ ನಿಂತಿದ್ದೀರ. ನಿಮ್ಮ ಕನಸುಗಳು ಇನ್ನೂ ಬದುಕಿವೆ. ಹಾಗೆ ಗುರುವು ಈಗ ನಿಮ್ಮನ್ನು ಮುಂದೆ ತಳ್ತಾ ಇದ್ದಾರೆ. ಮುಂದೆ ಹೋಗು, ನಿಲ್ಲುವ ಸಮಯ ಅಲ್ಲ ಇದು. ಹಾಗೆ ಯೋಚನೆ ಮಾಡ್ತಾ ದುರ್ಬಲತೆಗೆ ಜಾರಿ, ಕುಗ್ಗಿ ನಿರಾಶೆಗೆ ಜಾರಿ ಕುಳಿತುಕೊಳ್ಳುವ ಸಮಯನೂ ಅಲ್ಲ. ನೀನು ಮುಂದೆ ಹೋಗು ಅಂತೇಳಿ ನಿಮಗೆ ಭರವಸೆ ಕೊಟ್ಟು ತಳ್ತಾ ಇದ್ದಾರೆ. ನಿಲ್ಲಕ್ಕೆ ಕೊಡ್ತಾ ಇಲ್ಲ. ಯಾವುದೋ ಒಂದು ಚಿಂತೆಯಲ್ಲಿ ನಿಮ್ಮನ್ನು ಕಳೆದು ಹೋಗಲಿಕ್ಕೆ ಬಿಡ್ತಾ ಇಲ್ಲ ಗುರುವು. ಅಷ್ಟೊಂದು ಸಹಾಯ ನಿಮಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ಜೀವನದ ತಿರುವು, ಕರ್ಮದ ಚಕ್ರ, ಅದೃಷ್ಟದ ಬದಲಾವಣೆಯ ಸಮಯ ಬದಲಾಗೋದು, ಇವುಗಳ ಬಗ್ಗೆ ಒಂದು ಸೂಚನೆಯನ್ನು ಇಲ್ಲಿ ಗುರುವು ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ದೈವಿಕ ಕೆಲವು ಸೂಚನೆಗಳು ಎದುರಾಗ್ತವೆ. ನಿಮ್ಮ ಜೀವನದಲ್ಲಿ ಏನೋ ದೊಡ್ಡದು ಬದಲಾಗೋ ಸಮಯ ಬಂದಿದೆ ಅಂತೇಳಿ ನಿಮಗೆ ಅನಿಸುತ್ತೆ, ಖಂಡಿತ ಅನಿಸುತ್ತೆ. ಈ ಒಂದು ರೀಡಿಂಗ್ ಎನರ್ಜಿ ಇದೆಯಲ್ಲ, ಈ ಸಂದೇಶವನ್ನು ಈಗ ನೀವು ಕೇಳ್ತಾ ಇದ್ದೀರಾ ಅಂದರೆ ಇದು ಕೇವಲ ಯಾದೃಚ್ಛಿಕ ಅಲ್ಲ. ವಿಶ್ವ, ಈ ಜಗತ್ತು, ನೀವು ನಂಬಿದ ಗುರುವು, ದೈವಶಕ್ತಿ, ಹಾಗೆ ನೀವು ನಂಬಿದ ಪಿತೃಗಳ ಶಕ್ತಿ ಕೂಡ, ನೀವು ಏನೆಲ್ಲ ಒಂದು ಒಳ್ಳೆಯ ಕೆಲಸ ಮಾಡಿದಿರಲ್ಲ ಆ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಒಂದು ಹೊಸ ತಿರುವನ್ನು ತರಲು ಸಿದ್ಧವಾಗಿದೆ ಅಂತಲೇ ಬರ್ತಾ ಇದೆ. ನೀವಿಷ್ಟು ದಿನ ಒಂದೇ ನೋವು, ಒಂದೇ ಚಿಂತೆ, ಒಂದೇ ಹೋರಾಟದಲ್ಲಿ ಸಿಕ್ಕಾಕೊಂಡಿದ್ರಿ. ಆದರೆ ಇಲ್ಲಿ ನಿಮ್ಮ ಸಮಯ ಈಗ ನಿಧಾನವಾಗಿ ಬದಲಾಗುವ ಲಕ್ಷಣಗಳು, ಸೂಚನೆಗಳು ಕಾಣಿಸ್ತದೆ. ಕರ್ಮದ ಚಕ್ರ ತಿರುಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನಿಂತಿದ್ದ ಕೆಲವು ವಿಷಯಗಳು ಈಗ ಮುಂದೆ ಸಾಗತ್ತೆ. ಬಹುಶಃ ನೀವು ಯಾಕೆ ನನ್ನ ಜೀವನ ಮಾತ್ರ ಹೀಗೆ ಅಂತ ಹೇಳಿ ಹಲವು ಬಾರಿ ಹೇಳ್ಕೊಂಡಿರ್ಬೋದು. ಆದರೆ ಗುರುವು ನಿಮ್ಮನ್ನು ಶಿಕ್ಷಿಸುತ್ತಿರಲಿಲ್ಲ,
ಅದು ನಿಮ್ಮನ್ನು ಒಂದು ದೊಡ್ಡ ಬದಲಾವಣೆಗೆ ಸಿದ್ಧಪಡಿಸ್ತಾ ಇತ್ತು ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗೆ ಅದೃಷ್ಟ ಈಗ ನಿಮ್ಮ ಬಾಗಿಲನ್ನು ತಟ್ತಾ ಇದೆ. ಕೆಲವು ಅಚಾನಕ್ ಅವಕಾಶಗಳು ಬರುತ್ತೆ. ಕೆಲವರು ನಿಮ್ಮ ಜೀವನದಿಂದ ದೂರ ಆಗ್ತಾರೆ, ಕೆಲವರು ವಿಧಿಯಂತೆ ಮತ್ತೆ ಮರಳಿ ಬರ್ತಾರೆ. ಆದರೆ ಒಂದು ವಿಷಯ ಖಚಿತ, ನೀವು ಹಳೆಯ ವ್ಯಕ್ತಿಯಾಗಿ ಉಳಿದಿರೋದಿಲ್ಲ. ಆಗಲೇ ಸಾಕಷ್ಟು ಬದಲಾವಣೆಯೊಂದಿಗೆ ಸಾಕಷ್ಟು ಕಲಿತು ಈಗ ಮರಳಿ ಬರುವ ಸಂಬಂಧವನ್ನು ಸಂಭಾಳಿಸ್ತೀರ. ಹಾಗೆ ದೂರ ಆದ ಸಂಬಂಧವನ್ನು ಕೂಡ ನೀವು ಸಂಭಾಳಿಸಿ ಒಳ್ಳೆಯ ರೀತಿಯಲ್ಲಿ ಕೆಲವೊಂದು ನೆಗೆಟಿವ್ ಜನರನ್ನು ದೂರ ಮಾಡಿ ನಿಮ್ಮ ಪ್ರಯಾಣವನ್ನು ಮುಂದುವರಿಸ್ತೀರಾ. ಅಷ್ಟೊಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಕಾಣಿಸ್ತಾ ಇದೆ. ಈ ಚಕ್ರ ಈಗ ನಿಮ್ಮ ಪರವಾಗಿ ತಿರುಗಲು ಶುರು ಮಾಡಿದೆ. ನಿಮ್ಮ ಆತ್ಮಕ್ಕೆ ಈಗ ಒಂದು ಹೊಸ ದಾರಿ ಬೆಳಕಿನ ರೂಪದಲ್ಲಿ ಬರುತ್ತೆ. ನಿಮ್ಮ ಸಮಯ ಬದಲಾಗಲು ಶುರುವಾಗದಾಗ ಹಳೆಯದು ನೀವು ಬಿಡಲೇಬೇಕಾಗತ್ತೆ. ಕೆಲವೊಂದು ವಿಚಾರಗಳು, ಕೆಲವು ನೋವುಗಳು, ಈ ರೀತಿ ಕೆಲವು ಘಟನೆಗಳು ಏನು ನಡೆದಿರ್ತಾವಲ್ವ ಅದನ್ನು ಬಿಡಲೇಬೇಕಾಗತ್ತೆ. ಯಾಕಂದರೆ ಗುರುವು ನಿಮಗೆ ಹೊಸ ದಾರಿಯನ್ನು ತೆರೀತಾ ಇದ್ದಾರೆ. ಅದರಲ್ಲಿ ಹೋಗಬೇಕು ಅಂದರೆ ಹಳೆಯ ಕರ್ಮವನ್ನು ನೀವು ಬಿಡಲೇಬೇಕಾಗತ್ತೆ. ನಿಮ್ಮ ಜೀವನದ ಮೇಲೆ ಮತ್ತೆ ನೀವು ನಂಬಿಕೆ ಇಟ್ಟು ಆ ದಾರಿಯಲ್ಲಿ ಮುಂದೆ ಸಾಗಲೇಬೇಕಾಗತ್ತೆ. ಈ ಬದಲಾವಣೆಯನ್ನು ಕಂಡು ನೀವು ಹೆದರೋದು ಬೇಡ. ನಿಮ್ಮ ಜೊತೆ ಗುರುವಿದ್ದಾರೆ. ಕರ್ಮ ಈಗ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ನಿಧಾನವಾಗಿ, ಭಾವನಾತ್ಮಕವಾಗಿ ನಿಮ್ಮ ಆತ್ಮ, ನಿಮ್ಮ ಜೀವನ, ನಿಮ್ಮ ಸಮಯ ಅನ್ನೋ ಪದಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಮಾಡಿ ಅಳವಡಿಸ್ಕೊಳ್ತಾ ಇದ್ದಾರೆ. ಜನರ ನೋವನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ತೀರಾ, ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೀರಾ, ಮುಂದೆ ಹೋಗ್ತಾ ಇದ್ದೀರಾ, ಅಲ್ಲೇ ನಿಲ್ತಾ ಇಲ್ಲ ಅನ್ನೋ ರೀತಿಲೂ ಕೂಡ ಕಾಣಿಸ್ತದೆ. ನೀವು ಇಷ್ಟು ದಿನ ತುಂಬ ಕಾಯ್ತಾ ಇದ್ರಿ, ಆದರೆ ಈಗ ಆ ಗುರುವು ನಿಮಗೆ ಉತ್ತರ ಕೊಡಲು ಶುರು ಮಾಡಿದ್ದಾರೆ. ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡದನ್ನು ಪಡ್ಕೊಳ್ಳೋ ಸಮಯ ಶುರುವಾಗಿದೆ. ಇವತ್ತಿನ ಒಂದು ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಗುರುವು ನಿಮ್ಮನ್ನು ಹೀಲ್ ಮಾಡಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ, ಹಾಗೆ ನಿಮ್ಮನ್ನು ಪ್ರೊಟೆಕ್ಟ್ ಎನರ್ಜಿಯಲ್ಲಿ ತಗೊಂಡು ಹೋಗಿದ್ದಾರೆ. ಹಾಗೆ ನಿಮ್ಮ ಜೀವನಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಿದ್ದಾರೆ ಅನ್ನುವ ಸೂಚನೆಗಳು ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಬಂದರೆ ಪಾಸಿಟಿವ್ ಎನರ್ಜಿಯನ್ನು ಕೊಟ್ಟಿದ್ರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳಲ್ವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.